ಸ್ವಪ್ರಯತ್ನದ ಅವಶ್ಯಕತೆ ಬಹಳ ಇದೆ. ಬೇರೆ ನಿತ್ಯ ಜೀವನದಲ್ಲಿ ವ್ಯಾವಹಾರಿಕವಾಗಿ ಮಾಡಬೇಕಾದ್ರೂ ಸ್ವಪ್ರಯತ್ನ ಬೇಕೇ ಬೇಕು. ಆ ಸ್ವಪ್ರಯತ್ನ ಇಲ್ಲದೆ ಹೋದರೆ, ಸೆಲ್ಫ್ ಎಫರ್ಟ್ ಇಲ್ಲದೆ ಹೋದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆ ಸ್ವಪ್ರಯತ್ನ ಅಂದ್ರೇನು, ಅದು ಯಾವ ರೀತಿಯಾಗಿ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಸ್ವಪ್ರಯತ್ನದ ಬಗ್ಗೆ ಒಂದು ಬಹಳ ಉನ್ನತ ಮಟ್ಟದ ಗ್ರಂಥ ಅದರಲ್ಲಿ ಬಹಳವಾಗಿ ವಿಶೇಷವಾಗಿ ಹೇಳಿದೆ. ಯಾವುದಪ್ಪ ಅದು ಅಂತ ಹೇಳಿದರೆ ಯೋಗ ವಾಸಿಷ್ಠ. ಯೋಗ ವಾಸಿಷ್ಠ ಅನ್ನೋದ್ರ ಬಗ್ಗೆ ಜನಗಳಿಗೆ ಅಷ್ಟಾಗಿ ಗೊತ್ತಿಲ್ಲ. ಭಗವದ್ಗೀತೆ ಅಂತ ಅಂದರೆ ತಕ್ಷಣವೇ ಹೇಳ್ಬಿಡ್ತಾರೆ. ಈ ಯೋಗ ವಾಸಿಷ್ಠದ ಬಗ್ಗೆ ಸ್ವಾಮಿ ರಾಮ್ ತೀರ್ಥರು ಮತ್ತು ಡಾಕ್ಟರ್ ಭಗವಾನ್ ದಾಸ್ ಅವರಿಗೆ ಅನಿಬೆಸೆಂಟ್ರೆ ಬಹಳ ಗೌರವ ಕೊಡ್ತಾ ಇದ್ರು. ದೊಡ್ಡ ಸ್ಕಾಲರ್ ಅವರು. ಅವ್ರು ಹೇಳ್ತಾರೆ, ದಿಸ್ ಯೋಗ ವಾಸಿಷ್ಠ ಈಸ್ ಮೆಂಟ್ ಫಾರ್ ದಿ ಸಿದ್ಧಾಸ್. ಸಿದ್ಧಾವಸ್ಥೆ ಏನಿದೆ, ಆ ಸಿದ್ಧಾವಸ್ಥೆಯನ್ನು ಹೊಂದಿರತಕ್ಕಂಥವರಿಗೆ ಈ ಯೋಗ ವಾಸಿಷ್ಠ. ಆಮೇಲೆ ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಅವೆಲ್ಲವೂ ಮೂರು ಸಾಧನಾವಸ್ಥೆಗೆ ಅವು ಹೊಂದ್ಕೊಳ್ತವೆ ಅಂತ ಹೇಳ್ತಾರೆ. ಇದನ್ನ ನಂಬೋದು ಕಷ್ಟ ಆಗ್ಬೋದು, ಯಾಕೆಂದ್ರೆ ಅದರ ಪರಿಚಯವೇ ಇಲ್ವಲ್ಲ ನಮಗೆ, ಸ್ವಲ್ಪ ಅನುಮಾನ ಆಗ್ಬೋದು. ಅಂತಹ ಅತ್ಯುತ್ತಮವಾಗಿರ್ತಕ್ಕಂಥ ಗ್ರಂಥ ಅದು. ಇಟ್ಸ್ ಎ ಮಾರ್ವಲಸ್ ಸ್ಕ್ರಿಪ್ಚರ್ ಅಂಡರ್ ದಿ ಸನ್ ಅಂತ ಹೇಳ್ತಾರೆ ಸ್ವಾಮಿ ರಾಮ್ ತೀರ್ಥರನ್ನು. ಬಹಳ ಅಪರೂಪದ ಗ್ರಂಥ ಅದು. ಅದರಲ್ಲಿ ಈ ಸ್ವಪ್ರಯತ್ನ, ಸೆಲ್ಫ್ ಎಫರ್ಟ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಅಷ್ಟಿಷ್ಟಲ್ಲ, ಬಹಳ ಹೇಳ್ಬಿಟ್ಟಿದ್ದಾರೆ. ಅದನ್ನ ಒಂದು ಮುಖ್ಯವಾಗಿ ಇಟ್ಕೊಂಡು ಅದು ಆ ಸ್ವಪ್ರಯತ್ನ ಬಗ್ಗೆ ಅದು ಒಂದರಲ್ಲೇ ಹೇಳಿದ್ದಾರೆ, ಒಂದರಲ್ಲೇ ಹೇಳಿದ್ದಾರೆ ಅಂತ ಹೇಳಿದ ಮೇಲೆ ಅದನ್ನು ವಹಿಸ್ತಕ್ಕಂತಹ ಮಾನವರೇನಿರ್ತಾರೆ, ಮಹಾತ್ಮರೇನಿರ್ತಾರೆ, ಅವರೆಲ್ಲರೂ ಕೂಡ ಹೇಳಿರ್ತಾರೆ. ಅದರಾಗ ಅನುಮಾನವೇ ಇಲ್ಲ. ಶಂಕರಾಚಾರ್ಯ ಆದಿಯಾಗಿ ಕೂಡ ಹೇಳಿದ್ದಾರೆ. ಅದು ಎಲ್ಲರಿಗೂ ನಮಗೆ ಮೇಲ್ನೋಟಕ್ಕೆ ಆ ಸ್ವಪ್ರಯತ್ನ ಬಹಳ ಅವಶ್ಯಕ ಅಂತಕ್ಕಂಥದ್ದು ಗೊತ್ತಾಗ್ಬೋದು. ಆದರೆ ಅದಕ್ಕೆ ಆಳಕ್ಕೆ ಇಳಿದು ನೋಡಿದಾಗ ಅದರ ಅವಶ್ಯಕತೆ ಎಷ್ಟಿದೆ ಅಂತಕ್ಕಂಥದ್ದು ಅದನ್ನು ನಾವು ಏನು ಅನುಭವಿಸ್ಬೇಕಾಗತ್ತೆ. ಯಾವುದೇ ಒಂದು ವಿಚಾರ, ಆ ವಿಚಾರವನ್ನೇ ಕೇಳಿ ಕಿವಾಗ ಬಿಟ್ಬಿಟ್ರೆ ಅದು ಹೋಗೋದಿಲ್ಲ. ಅದು ಆ ವಿಚಾರವನ್ನೇ ಕೇಳಿ ಅದನ್ನು ಅನುಭವಿಸಿದಾಗ, ತಮ್ಮದಾಗಿ ಮಾಡಿಕೊಂಡಾಗ ಆಗ ಅದು ಸಿದ್ಧಿಸುತ್ತೆ, ಅಲ್ಲಿವರೆಗೂ ಸಿದ್ಧಿಸೋದಿಲ್ಲ. ಆದ್ರಿಂದ ಈಗ ನಮ್ಮದಾಗಿ ಮಾಡ್ಕೋಬೇಕು ಈ ವಿಚಾರವನ್ನು. ಆ ಯೋಗ ವಾಸಿಷ್ಠದಲ್ಲಿ ಹೇಳ್ತದೆ, ಪ್ರಯತ್ನಕ್ಕೆ ಎಟಕದೇ ಇರತಕ್ಕಂತಹ ಯಾವ ವಸ್ತುವನ್ನೂ ಕೂಡ ಸೃಷ್ಟಿಸಲು ಬ್ರಹ್ಮನಿಗೆ ಅಧಿಕಾರವಿಲ್ಲ ಅಂತ ಹೇಳುತ್ತೆ. ಪ್ರಯತ್ನಕ್ಕೆ ಎಟಕದೇ ಇರತಕ್ಕಂಥ ಯಾವ ವಸ್ತುವನ್ನೂ ಸೃಷ್ಟಿಸಲು ಬ್ರಹ್ಮನಿಗೆ ಅಧಿಕಾರ ಇಲ್ಲ. ಮುಗಿದೋಯ್ತಲ್ಲ, ಅದು ಎಲ್ಲರೂ ಕೂಡ ಇಟ್ ಇಸ್ ಸೆಲ್ಫ್ ಎವಿಡೆಂಟ್. ಅದರಿಂದ ಎಷ್ಟು ಆ ಪ್ರಯತ್ನ ಅಂತಕ್ಕಂಥದ್ದು, ಅದರಲ್ಲೂ ಸ್ವಪ್ರಯತ್ನ ಅಂತಕ್ಕಂಥದ್ದು ಏನಿದೆ, ಅದರ ಅವಶ್ಯಕತೆ ಎಷ್ಟಿದೆ. ಈ ಸೃಷ್ಟಿ ಹುಟ್ಟಿದಾಗ, ಈ ಸೃಷ್ಟಿ ಆದಾಗಲೇ ಆ ಸ್ವಪ್ರಯತ್ನ ಅದ್ರ ಜೊತೆಗೆ ಬಂದ್ಬಿಟ್ಟಿದೆ. ಅದ್ರ ಸೃಷ್ಟಿ ಎಲ್ಲಿಂದ ಹುಟ್ಟುತ್ತೆ? ಆ ಪರಬ್ರಹ್ಮನಿಂದ ಹುಟ್ಟುತ್ತೆ. ಆದ್ರಿಂದ ಇದೂ ಕೂಡ ಈ ಸ್ವಪ್ರಯತ್ನ ಅಂತಕ್ಕಂಥದ್ದೇನಿದೆ ಅದು ಒಂದು ಶಕ್ತಿ.
ಆ ಪರಬ್ರಹ್ಮನಿಂದಲೇ ಹುಟ್ಟಿರ್ತಕ್ಕಂಥದ್ದು. ಮೂಲ ಪರಬ್ರಹ್ಮ ಆದ್ರಿಂದ ಇಟ್ಸ್ ಎ ಡಿವೈನ್ ಫೋರ್ಸ್, ಇಟ್ಸ್ ಎ ಡಿವೈನ್ ಲಾ. ಅದು ಒಂದು ದಿವ್ಯವಾಗಿರ್ತಕ್ಕಂತಹ ಬಲ, ದಿವ್ಯವಾಗಿರ್ತಕ್ಕಂತಹ ನಿಯಮ ಅದು ಅಂತ ಹೇಳಿ ನಾವು ತಿಳ್ಕೊಳ್ಬೋದು. ಅದರಿಂದ ಇದು ಈ ಜೀವನದ ಆಧ್ಯಾತ್ಮಿಕ ನಿಯಮಗಳಲ್ಲಿ ಇದು ಅತ್ಯುತ್ತಮವಾಗಿರ್ತಕ್ಕಂಥದ್ದು, ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಈ ಸ್ವಪ್ರಯತ್ನದ ನಿಯಮ ಅಂತಕ್ಕಂಥದ್ದು, ದಿ ಲಾ ಆಫ್ ಸೆಲ್ಫ್ ಎಫರ್ಟ್. ಯಾವಾಗ ಸ್ವಪ್ರಯತ್ನ ಅಂತ ಅನ್ನಿಸ್ಕೊಳ್ಳುತ್ತೆ? ಸ್ವಪ್ರಯತ್ನ ಅಂದರೆ ತಾನೇ ಪ್ರಯತ್ನ ಮಾಡಬೇಕು. ಯಾವಾಗ ಯಾವುದಾದ್ರೂ ಕೆಲಸ ಮಾಡಬೇಕಾದ್ರೆ ಪ್ರಯತ್ನ ಮಾಡಬೇಕು. ಆದರೆ ನಾವು ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ, ಇನ್ನೊಬ್ಬರಿಗೆ ಹೇಳಿಬಿಟ್ಟು ಅದೇ ತನ್ನ ಕೆಲಸವನ್ನ ಇನ್ನೊಬ್ಬರಿಂದಲೂ ಮಾಡಿಸ್ತೀವಿ. ಅದು ಸ್ವಪ್ರಯತ್ನ ಆಗೋದಿಲ್ಲ. ಕಾಯ ವಾಚ ಮನಸ ಒಂದು ಕೆಲಸವನ್ನ ಕಾಯ ವಾಚ ಮನಸ ಮಾಡಿದಾಗ ಅದು ಸ್ವಪ್ರಯತ್ನ ಆಗತ್ತೆ. ಈಗ ಒಂದು ಕೆಲಸ ಮಾಡಬೇಕಾದ್ರೆ ದೇಹ ಕೆಲಸವನ್ನು ಮಾಡ್ತಾ ಇರುತ್ತೆ, ಎಲ್ಲೋ ಯೋಚನೆ ಮಾಡ್ತಿರ್ತೀವಿ ನಾವು. ಎಲ್ಲೋ ಯೋಚನೆ ಮಾಡ್ಕೊಂಡು ಒಂದು ಕೆಲಸ ಮಾಡ್ತಾ ಇದ್ರೆ ಅದು ಸ್ವಪ್ರಯತ್ನ ಆಗೋದಿಲ್ಲ, ಅದು ಪರಿಪೂರ್ಣ ಆಗೋಲ್ಲ, ಪೂರ್ಣ ಫಲ ಸಿಕ್ಕೋದಿಲ್ಲ. ಸ್ವಪ್ರಯತ್ನ ಆಗಬೇಕಾದ್ರೆ ಕಾಯ ವಾಚ ಮನಸ ಪೂರ್ಣವಾಗಿ ಆ ಕೆಲಸದಲ್ಲಿ ತಲ್ಲೀನವಾಗಿರಬೇಕು. ವಾಚ ಯಾತಕ್ಕೆ ಬರುತ್ತೆ? ಕಾಯ ಸರಿ ಮತ್ತು ಮನಸ್ಸು ಸರಿ ಇರಬೇಕು. ವಾಚ ಅಂತಂದ್ರೆ ನಾವು ಏನಾದ್ರೂ ಮಾಡಬೇಕಾದ್ರೆ ನಾವು ಗಮನಿಸಿದೀವೇನು, ಏನಾದ್ರೂ ಕೆಲಸ ಮಾಡಬೇಕಾದ್ರೆ ಒಳಗಡೆ ಮಾತಾಡ್ಕೊಂಡು ಮಾಡ್ತಾ ಇರ್ತೀವಿ ನಾವು, ಒಬ್ರೇನೆ ಸ್ವಂತ. ಅದು ವಾಚ. ಅದು ನಾವು ಮಾತಾಡಿಕೊಂಡು ಇದೀಗೆ ಅಂತ ಹೇಳಿ ಮನಸ್ಸಿನಲ್ಲಿ ಅಂದ್ಕೊಂಡು ಮಾಡದೇ ಇದ್ರೆ ಆ ಕೆಲಸ ಪೂರ್ಣ ಆಗೋದಿಲ್ಲ. ಈ ಕಾಯ ವಾಚ ಮನಸ ಅಂತ ಹೇಳಿದ್ರೆ, ಕಾಯ ಅಂದ್ರೆ ಸ್ಥೂಲ ಶರೀರ, ವಾಚ ಅಂತ ಹೇಳಿದ್ರೆ ಕಾಮ ಶರೀರ, ಮನಸ ಅಂತ ಅಂದ್ರೆ ಮನೋಶರೀರ, ಅದರಲ್ಲೂ ಕೆಳ ಮನೋಶರೀರ. ಇವು ಮೂರೂ ಕೂಡ ಒಂದು ಕೆಲಸದಲ್ಲಿ ತಲ್ಲೀನವಾಗಿದ್ರೆ, ಈ ಮೂರೂ ಕೂಡ ಒಂದು ಕೆಲಸದಲ್ಲಿ ಸಾಮರಸ್ಯವನ್ನು ಹೊಂದಿದ್ರೆ ಆಗ ಅದು ಸ್ವಪ್ರಯತ್ನ ಆಗುತ್ತೆ. ಆ ಸ್ವಪ್ರಯತ್ನ ಅಂತಕ್ಕಂಥದ್ದು ಇದು ಒಳ್ಳೆ ಕೆಲಸಗಳಿಗೇನೆ, ಕಲ್ಯಾಣಕಾರಿಯಾಗಿರ್ತಕ್ಕಂಥ ಕೆಲಸಗಳಿಗೆ ಅದು ಕಾಯ ವಾಚ ಮನಸ ಮಾಡಕ್ ಸಾಧ್ಯ. ಇನ್ನೊಬ್ಬನ ಕೊಲೆ ಮಾಡೋದಕ್ಕೆ ಅಥವಾ ಇನ್ನೊಂದು ಏನಾದ್ರೂ ದ್ರೋಹ ಮಾಡಿ ಅದು ಹಣ ಸಂಪಾದಿಸೋದಕ್ಕೆ ಮಾಡಬೇಕಾದ್ರೆ ಅದು ಒಂದು ಕೆಲಸವೇ. ಆದರೆ ಕಾಯ ವಾಚ ಮನಸ ಮಾಡೋಕ್ ಸಾಧ್ಯವೇ ಆಗೋದಿಲ್ಲ. ಅದು ಕಾಯ ವಾಚ ಮನಸ ಮಾಡಬೇಕಾದ್ರೆ ಪರಿಪೂರ್ಣವಾಗಿ ಆ ಕೆಲಸದಲ್ಲೇ ತಲ್ಲೀನತೆ ಹೊಂದಿರಬೇಕಾದ್ರೆ ಅದು ಮೇಲಿನಿಂದ ಬಂದಿರಬೇಕು ಆದೇಶ. ಆ ಇಚ್ಛೆ ಅಂತ ಹೇಳ್ತೀವಿ, ವಿಲ್ ಅಂತ ಹೇಳ್ತೀವಿ ನಾವು. ದಟ್ ವಿಲ್ ಇಸ್ ನಾಟ್ ಅನ್ ಆರ್ಡಿನರಿ ವಿಲ್, ಇಟ್ ಇಸ್ ಎ ಡಿವೈನ್ ವಿಲ್. It's a divine will that comes or it takes its origin from the ಆತ್ಮಿಕ್ ಪ್ಲೇನ್. ಆತ್ಮ ಕೋಶ ಅಂತ ಏನ್ ಹೇಳ್ತೀವಿ, ಆತ್ಮ ಪ್ರಜ್ಞೆ ಅಂತ ಏನ್ ಹೇಳ್ತೀವಿ, ಆತ್ಮ ಪ್ರಜ್ಞೆಯಲ್ಲಿ ನಿಜವಾದ ಇಚ್ಛೆ ಹುಟ್ಟೋದು. ಆ ಇಚ್ಛೆ ಕೆಳಗೆ ಸ್ಥೂಲ ದೇಹದವರೆಗೂ ಕೂಡ ಹರಿಯುತ್ತೆ. ಆದ್ರಿಂದ ಅದು ದಿವ್ಯವಾಗಿರ್ತಕ್ಕಂಥದ್ದು, ದಿವ್ಯವಾಗಿರ್ತಕ್ಕಂತಹ ಇಚ್ಛೆ ಅದು ಪೂರ್ಣವಾಗಿ ನೆರವೇರಬೇಕಾದ್ರೆ ಎಲ್ಲಪ್ಪ ಅಂತ ಹೇಳಿದ್ರೆ ಆತ್ಮ ಪ್ರಜ್ಞೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಬುದ್ಧಿ ಪ್ರಜ್ಞೆ, ನಂತರ ಮನೋಪ್ರಜ್ಞೆ, ನಂತರ ಕಾಮಪ್ರಜ್ಞೆ, ನಂತರ ದೇಹ, ಸ್ಥೂಲ ದೇಹ ಇಲ್ಲಿಗೆ ಬಂದು ಕೊನೆ ಆಗುತ್ತೆ. ಆದ್ರಿಂದ ಆತ್ಮ ಪ್ರಜ್ಞೆಯಲ್ಲಿ ಹುಟ್ಟಿರ್ತಕ್ಕಂಥ ಇಚ್ಛೆ ಡಿವೈನ್ ವಿಲ್ ಏನಿದೆ ಅದು ಪೂರ್ಣವಾಗಿ ವ್ಯಕ್ತವಾಗಬೇಕಾದ್ರೆ ಈ ಸ್ಥೂಲ ಶರೀರದಿಂದಲೇ ವ್ಯಕ್ತವಾಗಬೇಕು.
ಆಗ ಅದು ಏನು ಮಾಡಿದ್ರೂ ಕೂಡ ಕಲ್ಯಾಣಕಾರಿಯಾಗಿರುತ್ತೆ. ಅವ ಕಾಯ ವಾಚ ಮನಸ ಆ ಒಂದು ಕೆಲಸದಲ್ಲಿ ತೊಡಗಿಸಲಾಗುತ್ತೆ. ಇಲ್ಲ ಅಂದ್ರೆ ಸಾಧ್ಯವೇ ಆಗೋದಿಲ್ಲ. ಈಗ ಏನಾದರೂ ಒಂದು ಕೊಲೆ ಅಥವಾ ಕಳ್ತನ ಅದು ಮಾಡಬೇಕಾದ್ರೆ ಯಾರೋ ಬರ್ತಾರೆ ಏನೋ ಅಂತಂದು ಆ ಕಡೆ ಮನಸ್ಸಿರುತ್ತೆ ವಿನ ಇದು ಮಾಡಬೇಕಾದ್ರೆ ದೈಹಿಕವಾಗಿ ಅದು ಮಾಡಕ್ಕೆ ಹೋಗ್ಬೋದು, ಆದರೆ ಮನಸ್ಸು ಎಲ್ಲೋ ಇರುತ್ತೆ ಅರ್ಧಂಬರ್ಧ. ಆದರೆ ಯಾವುದಾದ್ರೂ ಒಂದು ದಿವ್ಯವಾಗಿರ್ತಕ್ಕಂತಹ ಕೆಲಸ ಮಾಡಬೇಕು ಅಂತ ಹೇಳಿದರೆ ಆ ಕಾಯ ವಾಚ ಮನಸ್ಸ ಮೂರನ್ನೂ ಕೂಡ ಏಕಾಗ್ರತೆಯಿಂದ ಆ ತಲ್ಲೀನರಾಗಿ ಆ ಕೆಲಸ ಮಾಡಲು ಸಾಧ್ಯವಾಗುತ್ತೆ. ಅದು ಯಾವುದು ಅಂತ ಹೇಳಿದರೆ ಒಂದು ನಮ್ಮ ಒಂದು ಆತ್ಮ ಸಾಧನೆ, ಅದೊಂದನ್ನೇ ಮಾತ್ರ ಕಾಯ ವಾಚ ಮನಸ್ಸ ಪೂರ್ತಿ ಮಾಡೋಕ್ಕೆ ಸಾಧ್ಯವಾಗೋದು. ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಾವು ಏನು ಅಭ್ಯಾಸ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಅದಕ್ಕೆ ಮಾತ್ರ ಆ ಪೂರ್ಣತೆಯನ್ನ ಹೊಂದಿರಲು ಸಾಧ್ಯ. ಇಲ್ಲ ಅಂದ್ರೆ ಬೇರೆದಕ್ಕೆ ಆಗೋದೇ ಇಲ್ಲ. ಎಲ್ಲ ಅರ್ಧಂಬರ್ಧ. ದೇಹ ಒಂದು ಕಡೆ, ಮನಸ್ಸು ಒಂದು ಕಡೆ ಆಗುತ್ತೆ. ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಅದರಿಂದ ಇಟ್ ಇಸ್ ಎ ಡಿವೈನ್ ಫೋರ್ಸ್, ದಿವ್ಯವಾಗಿರ್ತಕ್ಕಂತಹ ಒಂದು ಶಕ್ತಿ, ಬಲ. ಅದನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ, ಅದು ಮೇಲಿಂದ ಬರೋದು ಅಂತ ಹೇಳಿದ್ರೆ, ನಾವು ಈ ಕಾಯ ವಾಚ ಮನಸ್ಸ ಶುದ್ಧವಾಗಿರ್ಬೇಕು. ಶುದ್ಧವಾಗಿಲ್ಲದೆ ಹೋದ್ರೆ ನಾವು ಸ್ವಪ್ರಯತ್ನವನ್ನ ಪೂರ್ಣವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಮೊದಲು ಇಲ್ಲಿ ಶುದ್ಧೀಕರಣ ಆಗಬೇಕು. ಆಗ ಈ ಸ್ವಪ್ರಯತ್ನ ಅಂತಕ್ಕಂಥದ್ದು ಪೌರುಷ ಅಂತ ಕರೀತಾರೆ. ಅದಕ್ಕೆ ಪೌರುಷ ಅಂತಂದ್ರೆ ಪುರುಷ ಪ್ರಯತ್ನ. ಪುರುಷ ಪ್ರಯತ್ನದಿಂದ ಪುರುಷಾರ್ಥಗಳನ್ನ, ಧರ್ಮ, ಕಾಮ, ಆಮೇಲೆ ಈ ಅರ್ಥ, ಆಮೇಲೆ ಮೋಕ್ಷ, ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಕೂಡ ನಾವು ಪರಿಪೂರ್ಣವಾಗಿ ಈ ಸ್ವಪ್ರಯತ್ನದಿಂದ, ದಿವ್ಯ ಪ್ರಯತ್ನದಿಂದ ಪಡೆಯಲು ಸುಲಭವಾಗುತ್ತೆ, ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಕಾಯ ವಾಚ ಮನಸ್ಸ ಕೆಳಗಿನ ಮೂರು ದೇಹಗಳು ಶುದ್ಧಿ ಹೊಂದಿರಬೇಕು. ಆಗ ಮಾತ್ರ ಸ್ವಪ್ರಯತ್ನ ಪೂರ್ಣವಾಗಿ ಸಿದ್ಧಿಸಲು ಸಾಧ್ಯವಾಗತ್ತೆ. ಇಲ್ಲ ಅಂದ್ರೆ ಆಗೋಲ್ಲ. ಆ ಸ್ವಪ್ರಯತ್ನ ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸವನ್ನ ಪೂರ್ಣವಾಗಿ ತಲ್ಲೀನತೆಯಿಂದ ಮಾಡಬೇಕಾದ್ರೆ, ಮಾಡೋ ಸಂದರ್ಭದಲ್ಲಿ ಆ ಭಯ ಇರೋದಿಲ್ಲ, ಯಾರದೇ ಅವಲಂಬನೆ ಇರೋಲ್ಲ. ಅದು ಪೂರ್ಣವಾಗಿ ತನ್ನ ಇಚ್ಛೆ ಅಲ್ಲಿ ಕ್ರೋಢೀಕರಿಸಿರ್ತೇವೆ. ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಶ್ರದ್ಧೆ ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇರುತ್ತೆ. ಆ ಸ್ವಪ್ರಯತ್ನ ಅಂತಕ್ಕಂಥದ್ದು ಶ್ರದ್ಧೆ, ಆಮೇಲೆ ಇಚ್ಛೆ, ಆಮೇಲೆ ಸ್ವಾವಲಂಬನೆ, ಇವುಗಳನ್ನ ಹೊಂದಿರುತ್ತೆ. ಅದು ಸ್ವಪ್ರಯತ್ನ. ಎಲ್ಲವೂ ಸ್ವಪ್ರಯತ್ನ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಸ್ವಪ್ರಯತ್ನ ಅಂದ್ರೆ ಆಯ್ತು. ಆ ಸ್ವಪ್ರಯತ್ನದ ಬಗ್ಗೆ ಅಥವಾ ಪುರುಷ ಪ್ರಯತ್ನದ ಬಗ್ಗೆ ಈ ಯೋಗ ವಾಸಿಷ್ಠದಲ್ಲಿ ಕೆಲವಾರು ವಿಚಾರಗಳನ್ನು ಹೇಳಿದೆ. ಅದರ ಬಗ್ಗೆ ಅದೇನು ಅಂತ ನೋಡೋಣ. ಅದಕ್ಕೆ ಪೌರುಷ ಮಹಿಮಾ ಅಂದ್ರೆ ಪುರುಷ ಪ್ರಯತ್ನದ ಮಹಿಮೆ. ಏನ್ ಮಹಿಮೆ ಅಂತಕ್ಕಂಥದ್ದು ನೋಡೋಣ. ಪ್ರತಿಯೊಂದನ್ನು ಮನುಷ್ಯನ ಪ್ರಯತ್ನದಿಂದ ಮಾತ್ರ ಪಡೆಯಲು ಸಾಧ್ಯ ಅಂತ ಹೇಳುತ್ತೆ ಯೋಗವಾಸಿಷ್ಠ. ಪ್ರತಿಯೊಂದನ್ನು ಸ್ವಪ್ರಯತ್ನದಿಂದ ಮಾತ್ರ ಪಡೆಯಲು ಸಾಧ್ಯ, ಇಲ್ಲ ಅಂದ್ರೆ ಆಗೋಲ್ಲ. ಸಣ್ಣ ಕೆಲಸನೇ ಆಗಲಿ, ದೊಡ್ಡ ಯಾವುದೇ ಆಗಿರಲಿ, ಆ ಸ್ವಪ್ರಯತ್ನ ಬೇಕೇ ಬೇಕು. ಈಗ ಈ ಬ್ರಹ್ಮ ಪದವಿ ಪಡಿಬೇಕಾದ್ರೂ ಅದರಲ್ಲಿ ಹೇಳಿದೇನು,
ಆ ಬ್ರಹ್ಮ ಪದವಿ ಪಡಿಬೇಕಾದ್ರೂ ಸ್ವಪ್ರಯತ್ನ ಅಂತೂ ಬೇಕೇ ಬೇಕು, ಸುಲಭವಾಗಿ ಅದು ಸಿಕ್ಕೋದಿಲ್ಲ. ಮತ್ತು ವಿಷ್ಣು ಪದವಿ, ಶಿವ ಪದವಿ ಇವುಗಳು ಪಡಿಬೇಕಾದರೂ ಕೂಡ ಸ್ವಪ್ರಯತ್ನ ಬೇಕೇ ಬೇಕು. ಈ ಪದವಿ ಅಂತ ಹೇಳಿದ್ರೆ, ಈಗ ಬ್ರಹ್ಮ ಪದವಿ ಅಂತ ಹೇಳಿದ್ರೆ ನಮಗೆ ಮೇಲೆ ಆದಿಲೋಕ, ಅನುಪಾದಕ ಲೋಕ ಮತ್ತು ಆತ್ಮಲೋಕ, ಅಲ್ಲಿಂದ ಕೆಳಗಡೆ ಬುದ್ಧಿ, ಮನಸ್ಸು ಇತ್ಯಾದಿ ಇವೆಲ್ಲ ಬರ್ತವೆ. ಮೇಲಿನ 3 ಲೋಕಗಳು ತಗೊಂಡಾಗ ಆದಿಲೋಕವೇ ಶಿವಲೋಕ, ಅನುಪಾದಕ ಲೋಕವೇ ವಿಷ್ಣು ಲೋಕ, ನಮ್ಮ ನಿಜವಾದ ಆತ್ಮ ಇರೋದಲ್ಲಿ, ಆ ಒಂದು ಆ ಪ್ರಜ್ಞಾಸ್ತರದಲ್ಲಿ. ಆಮೇಲೆ ಬ್ರಹ್ಮಲೋಕ ಯಾವುದು ಅಂತ ಹೇಳಿದ್ರೆ ಆತ್ಮಲೋಕ, ಆ 3ನೇದು. ಅಂದ್ರೆ ಆ 3 ತರದ ಪ್ರಜ್ಞೆಗಳನ್ನು ಕೂಡ ಈ ಬ್ರಹ್ಮ ಪದವಿ ಪಡೆಯೋದು ಅಂತ ಅಂದ್ರೆ ಆತ್ಮಲೋಕಕ್ಕೆ ನಮ್ಮ ಪ್ರಜ್ಞೆ ಏರೋದು ಅಂತ ಅರ್ಥ. ಅಲ್ಲಿ ಆತ್ಮಲೋಕಕ್ಕೆ ಪ್ರಜ್ಞೆ ಏರಿದಾಗ ಅಲ್ಲಿ ನಮಗೆ ಅದು ಲಭ್ಯವಾಗತ್ತೆ. ಆತ್ಮಲೋಕಕ್ಕೆ ಪ್ರಜ್ಞೆ ಏರಿದಾಗ ಏನಾಗುತ್ತೆ, ಆತ್ಮ ಪ್ರಜ್ಞೆ ಬಂದಿರುತ್ತೆ ನಮಗೆ. ಅನುಪಾದಕ ಲೋಕಕ್ಕೆ ಪ್ರಜ್ಞೆ ಏರಿದಾಗ ಅದು ವಿಷ್ಣು ಲೋಕ, ಆ ವಿಷ್ಣು ಪದವಿ ಸಿಕ್ಕುತ್ತೆ. ಅಂದ್ರೆ ಅನುಪಾದಕ ಲೋಕ ಅಂತ ಹೇಳಿದ್ರೆ ಈ ಮಾನೆಡ್ ಅಂತ ಹೇಳ್ತೀವಲ್ಲ, ಪುರುಷಾತ್ಮ, ಆ ಪುರುಷಾತ್ಮನನ್ನೇ ನಾವು ನೋಡ್ತೀವಿ. ಆ ನಮ್ಮ ನಿಜವಾದ ಆತ್ಮನ ಸಾಕ್ಷಾತ್ಕಾರವಾಗುತ್ತೆ ಅಲ್ಲಿ ಅನುಪಾದಕ ಲೋಕದಲ್ಲಿ, ವಿಷ್ಣು ಲೋಕದಲ್ಲಿ. ಆದಿ ಲೋಕದಲ್ಲಿ ಪೂರ್ಣವಾಗಿ ಮುಕ್ತಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅದು. ಆಮೇಲೆ ಯಾರು ದಯವಿಟ್ಟು ನೋಡಿ, ಅದು ಯಾರಲ್ಲಿ ವಿಚಾರಗಳು ಅದನ್ನು ತಿಳ್ಕೊಳ್ಳದೆ ಹೋದ್ರೆ ಹೇಗೆ? ಅದು ನಮ್ಮ ಸೆಕ್ರೆಟರಿಗಳು ಹೇಳಿಬಿಟ್ರು ಅವರು ಎಲ್ಲ. ಆಯ್ತು, ಆ ಪದವಿಗಳು ಅಂತ ಹೇಳಿದ್ರೆ ನಾವು ಅಂತಹ ಪ್ರಜ್ಞೆಗಳನ್ನ ಪ್ರಜ್ಞಾ ಮಟ್ಟಕ್ಕೆ ಹೋಗ್ತೀವಿ ಅಂತ ಹೇಳಿ. ಇವಾಗ ಶಿವರೂಪ ತಾಳೋದಕ್ಕೆ ಸಾಧ್ಯವಾಗುತ್ತೆ ಸ್ವಪ್ರಯತ್ನದಿಂದ. ಅದೇ ರೀತಿಯಲ್ಲಿ ವಿಷ್ಣು ರೂಪವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅದೇ ಸ್ವಪ್ರಯತ್ನದಿಂದ. ಸ್ವಪ್ರಯತ್ನ ಇಲ್ಲದೆ ಇದ್ರೆ ಶಿವರೂಪ ಪಡೆಯೋಕ್ಕಾಗಲ್ಲ, ವಿಷ್ಣು ರೂಪ ಪಡೆಯೋಕ್ಕಾಗಲ್ಲ. ಶಿವರೂಪ ಯಾವುದು ಅಂತ ಹೇಳಿದ್ರೆ ಆ ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಅದನ್ನ ಸ್ವಪ್ರಯತ್ನದಿಂದ ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಪಡಿಬಹುದು, ಶಿವರೂಪವನ್ನು ಪಡೆಯೋದು ಅಂತೇಳಿ. ವಿಷ್ಣು ರೂಪ ಅಂತ ಹೇಳಿದ್ರೆ ಆ ಸ್ವಪ್ರಯತ್ನದಿಂದ ವಿಷ್ಣು ರೂಪ ಪಡೆಯೋದು ಅಂತ ಹೇಳಿದ್ರೆ ಆ ವಿಷ್ಣು ಜ್ಯೋತಿ, ನಮ್ಮಲ್ಲಿರ್ತಕ್ಕಂಥ ಆತ್ಮ ಜ್ಯೋತಿ ಏನಿದೆ ಅದು ವಿಷ್ಣು, ಅದು ವಿಷ್ಣು ರೂಪ. ನಾವು ಜ್ಯೋತಿಯನ್ನ ನಾವು ನೋಡಿದಾಗ ನಾವು ವಿಷ್ಣು ರೂಪವನ್ನು ಪಡೆದಿವೆ ಅಂತ ಹೇಳಿ, ಅಂದ್ರೆ ಆತ್ಮ ಸಾಕ್ಷಾತ್ಕಾರವಾಗುತ್ತಲ್ಲ ಅದು. ಅದಕ್ಕೊಂದು ಅರ್ಥ ಹೇಳಿರ್ತಾವೆ ನಾವು. ಅದೇ ರೀತಿಯಲ್ಲಿ ಸ್ವಪ್ರಯತ್ನದಿಂದ ಈ ಬೃಹಸ್ಪತಿ ಅಂತಕ್ಕಂಥವನು ದೇವ ಗುರುವಾದ, ಅದರಲ್ಲಿ ಹೇಳುತ್ತೆ, ಪ್ರೂವ್ ಮಾಡ್ತಾ ಹೋಗುತ್ತೆ. ಸ್ವಪ್ರಯತ್ನದಿಂದ ಶುಕ್ರ ಅಂತಕ್ಕಂಥವನು ದಾನವರ ಗುರುವಾದ, ಇಂದ್ರ ಅಂತಕ್ಕಂಥವನು ಸ್ವಪ್ರಯತ್ನದಿಂದ ದೇವರಾಜನಾದ, ನೌಷ ಅಂತಕ್ಕಂತಹ ಒಬ್ಬ ಮಾನವ ಇಂದ್ರ ಪದವಿಯನ್ನು ಪಡೆದ. ಯಾವುದರಿಂದ? ಸ್ವಪ್ರಯತ್ನದಿಂದ. ಹಾಗೆ ಅದನ್ನ ಪ್ರೂವ್ ಮಾಡ್ಕೊಳ್ತಾ ಹೋಗುತ್ತೆ ಅದರಲ್ಲಿ. ಅದರಿಂದ ಸ್ವಪ್ರಯತ್ನ, ಅದರಿಂದ ನಾವು ಏನು ಬೇಕಾದ್ರೂ ಅದರಲ್ಲಿ ಹೇಳುತ್ತೆ ಮುಂದೆ, ತ್ರಿಲೋಕಗಳಲ್ಲಿ ಯಾವುದನ್ನು ಬೇಕಾದರೂ ನಾವು ಈ ಸ್ವಪ್ರಯತ್ನದಿಂದ ಪಡೆಯಲು ಸಾಧ್ಯವಾಗುತ್ತೆ. ಈ 3 ಲೋಕಗಳು, ಸ್ವರ್ಗ, ಮರ್ತ್ಯ, ಪಾತಾಳ ಅಂತ ಹೇಳ್ತೀವಲ್ಲ, ಅವುಗಳಲ್ಲಿ ಎಲ್ಲವನ್ನು ಕೂಡ ನಾವು ಪಡಿಬಹುದು ಈ ಸ್ವಪ್ರಯತ್ನದಿಂದ. ಸ್ವಪ್ರಯತ್ನ ಇಲ್ಲದೆ ಹೋದ್ರೆ ಸಾಧ್ಯವೇ ಆಗೋದಿಲ್ಲ. ದುಃಖದ ನಿವಾರಣೆಗೆ ಸ್ವಪ್ರಯತ್ನ ಇಲ್ಲದಿದ್ರೆ ಯಾವುದೇ ವಿಧಾನದಿಂದ ಸಾಧ್ಯವಿಲ್ಲ. ದುಃಖದ ನಿವಾರಣೆ ಯಾವಾಗ ಆಗುತ್ತೆ? ದುಃಖದ ನಿವಾರಣೆ ಆಗಬೇಕಾದ್ರೆ
ನಮಗೆ ಆತ್ಮಜ್ಞಾನ ಲಭ್ಯವಾಗಬೇಕು. ಆತ್ಮ ಸಾಕ್ಷಾತ್ಕಾರವಾದಾಗ ನಮಗೆ ದುಃಖದ ನಿವಾರಣೆ ಸಾಧ್ಯವಾಗುತ್ತೆ. ತಾತ್ಕಾಲಿಕವಾಗಿ ದುಃಖದ ನಿವಾರಣೆ ಹಣದಿಂದ ಅಥವಾ ಇನ್ಯಾವುದರಿಂದಲೋ ಎರಡದಿಂದ ಬೇಕಾದ್ರೆ ಆಗ್ಬೋದು. ಆದರೆ ಶಾಶ್ವತವಾಗಿರ್ತಕ್ಕಂತಹ ದುಃಖ ನಿವಾರಣೆ ಆಗಬೇಕಾದ್ರೆ ಆತ್ಮ ಸಾಕ್ಷಾತ್ಕಾರದಿಂದ, ಮುಕ್ತಿಯಿಂದ ಮಾತ್ರ ಅದು ಸಾಧ್ಯವಾಗುತ್ತೆ. ಅದು ಆತ್ಮ ಸಾಕ್ಷಾತ್ಕಾರ ಆಗಬೇಕು ಅಂತ ಹೇಳಿದ್ರೆ ಸ್ವಪ್ರಯತ್ನವಿಲ್ಲದೆ ಇದ್ರೆ ಆತ್ಮ ಸಾಕ್ಷಾತ್ಕಾರ ಸಾಧ್ಯವೇ ಇಲ್ಲ. ಆದ್ರಿಂದ ಆತ್ಮ ಸಾಕ್ಷಾತ್ಕಾರ ಅಂತಕ್ಕಂಥದ್ದು ದುಃಖವನ್ನು ಹೋಗಲಾಡಿಸಲು ಬಂದಿರತಕ್ಕಂಥದ್ದು. ದುಃಖದ ಒಂದು ಶಾಶ್ವತ ನಿವಾರಣೆ ಆಗಬೇಕಾದ್ರೆ ನಾವು ಸ್ವಪ್ರಯತ್ನ ಮಾಡಲೇಬೇಕು ಅನ್ನೋದನ್ನ ಅಲ್ಲಿ ಹೇಳುತ್ತೆ. ಯಾವುದೇ ಒಬ್ಬ ಬುದ್ಧಿವಂತ ಅವನು ಬಹಳ ಜಾಣ ಇರ್ತಾನೆ, ಅವನು ಜಾಣ ಅಂತಕ್ಕಂಥವನು ಏನು ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ. ಅವನಿಗೆ ಮುಕ್ತಿ ಸಿಗುತ್ತೋ ಅಥವಾ ದುಃಖ ನಿವಾರಣೆ ಆಗುತ್ತೋ ಸಾಧ್ಯವಾಗ್ತದೆಯೇ? ಬುದ್ಧಿ ಇದ್ರೆ ಅವನು ಪ್ಲಾನ್ ಮಾಡ್ಬೋದು, ಈ ರೀತಿ ಮಾಡ್ಬೋದು, ಈ ರೀತಿ ಅಂತ ಮಾಡ್ಬೋದು. ಆದರೆ ಆ ಪ್ಲಾನ್ ಮಾಡಿದ್ದು ದಟ್ ಶುಡ್ ಬಿ ಬ್ರಾಟ್ ಇನ್ ಟು ಆಕ್ಷನ್. ಆಕ್ಷನ್ ಶುಡ್ ಬಿ ಡನ್ ಬೈ ದಿ ಸೇಮ್ ಇಂಡಿವಿಜುವಲ್, ಅದರ್ವೈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಪ್ಲಾನ್ ಮಾಡಬಹುದು ಬುದ್ಧಿವಂತ ಆದರೆ ಪ್ಲಾನ್ ಮಾಡಿದ ಮೇಲೆ ಅದನ್ನ ಕಾರ್ಯಗತ ಮಾಡಬೇಕಲ್ಲ. ಕಾರ್ಯಗತ ಮಾಡೋರು ಯಾರು? ಬೇರೆಯೋ ಅಥವಾ ತಾನೇನೋ? ಅವನೇ ಮಾಡಬೇಕು ಅಂದ್ರೆ ಸ್ವಪ್ರಯತ್ನ ಅಲ್ಲಿ ನಡೀಲೇಬೇಕು ಅನ್ನೋದನ್ನ ಅಲ್ಲಿ ಹೇಳ್ತಾ ಹೋಗುತ್ತೆ. ಇವೆಲ್ಲ ನೋಡಿ ನಮಗೆಲ್ಲ ಅವುಗಳ ಅನುಭವ ಆಗಬೇಕು. ಈ ಒಂದು ಜ್ಞಾನ ಖಚಿತವಾಗಬೇಕು. ಒಂದು ವಿಚಾರದ ಬಗ್ಗೆ ಸರಿಯಾದ ಜ್ಞಾನ ಖಚಿತವಾಯಿತು ಅಂತ ಹೇಳಿದ್ರೆ ನಮಗೆ ಸರಿಯಾದ ದೃಷ್ಟಿ ಉಂಟಾಗತ್ತೆ. ಅದರಿಂದ ನಮಗೆ ಸರಿಯಾದ ದಾರಿ ಸಿಕ್ಕುತ್ತೆ. ಅಲ್ಲಿಯವರೆಗೂ ಸರಿಯಾದ ದಾರಿ ಸಿಕ್ಕುವುದಿಲ್ಲ. ವಿಚಾರಗಳು ಸರಿಯಾಗಿ ಅರ್ಥ ಆಗದೇ ಇದ್ರೆ ನಮಗೆ ಮಾರ್ಗ ಸಿಕ್ಕೋದಿಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ, ಇನ್ನೇನು ಇಲ್ಲ. ಆದ್ರಿಂದ ಸ್ವಪ್ರಯತ್ನ ಅಂತಕ್ಕಂಥದ್ದು ಎಷ್ಟು ಅವಶ್ಯಕ, ಅತಿ ಮುಖ್ಯ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದೆಲ್ಲ ಯೋಗ ವಾಸಿಷ್ಠದಲ್ಲಿ ಹೇಳ್ತು. ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಈಗ ಒಬ್ಬ ತಂದೆಯ ಸಾಲವನ್ನ ಯಾವುದೋ ಒಬ್ಬ ಮಗ ಅಥವಾ ಬೇರೆ ಯಾರೋ ಆ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ಅವಿದ್ಯೆ ಅಂತಕ್ಕಂತಹ ಒಂದು ಸಾಲ ಇದೆಯಲ್ಲ, ಆ ಸಾಲವನ್ನ, ಅವಿದ್ಯೆಯನ್ನ ಹೋಗಲಾಡಿಸಲು ಮಗನ ಕೈಲಾಗಲ್ಲ, ಹೆಂಡತಿ ಕೈಲಾಗಲ್ಲ, ಅಥವಾ ಗಂಡನ ಕೈಲಾಗಲ್ಲ, ಯಾರ ಕೈಲಾಗಲ್ಲ. ಯಾರ ಕೈಲಾಗಬೇಕು? ತನ್ನ ಕೈಯಿಂದಲೇ ಆ ಅವಿದ್ಯೆ ಅಂತಕ್ಕಂಥದ್ದು ನಾಶವಾಗಬೇಕು. ಇಲ್ಲ ಅಂದ್ರೆ ಆಗೋಲ್ಲ. ಆಮೇಲೆ ಇನ್ನು ಹೇಳ್ತಾ ಹೋಗ್ತಾರೆ. ಅವ್ರೇನು ಕಮ್ಮಿ ಇಲ್ಲ ಶಂಕರಾಚಾರ್ಯರು ಈ ಸ್ವಪ್ರಯತ್ನದ ಬಗ್ಗೆ. ಇಷ್ಟೆಲ್ಲ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಅಂತ ಹೇಳಿದ್ರು. ತತ್ವಮಸಿ ಅಂದ್ಬಿಟ್ರು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ನಾನೇ ಬ್ರಹ್ಮ. ಅಲ್ಲಿ ಮುಗ್ದೋಯ್ತಾ? ಮುಕ್ತಿ ಹೊಂದ್ಬಿಡ್ತೀವೋ ನಾವು? ನಾನೇ ಬ್ರಹ್ಮ ಅಂತ ಆಗಬೇಕಾದ್ರೆ ಅಲ್ಲಿ ಎಷ್ಟೆಲ್ಲ ನಾವು ರಾಗಿ ಬೀಸಬೇಕು ಅಂತ ಹಳ್ಳಿ ಕಡೆ ಹೇಳ್ತಾರೆ ಅಲ್ವೇ? ಎಷ್ಟೆಲ್ಲ ನಾವು ಪ್ರಯತ್ನ ಪಡಬೇಕು, ಸಾಹಸ ಪಡಬೇಕು ಅದು. ಆಮೇಲೆ ಹೇಳ್ತಾರೆ ಅವರು ಶಂಕರಾಚಾರ್ಯರು ಆ ವಿವೇಕ ಚೂಡಾಮಣಿಯಲ್ಲಿ, ಅವಿದ್ಯಾ ಕಾಮ ಕರ್ಮಗಳೇ ಮೊದಲಾದ ಪಾಶಗಳ ಬಂಧನದಿಂದ ಬಿಡಿಸಿಕೊಳ್ಳುವುದಕ್ಕೆ ತನ್ನನ್ನು ಬಿಟ್ಟರೆ 100 ಕೋಟಿ ಕಲ್ಪಗಳ ಕಾಲದಲ್ಲಿಯೂ ಮತ್ತೆ ಯಾರಿಂದಲೂ ಸಾಧ್ಯವಾಗುವುದಿಲ್ಲ. 100 ಕೋಟಿ ಕಲ್ಪಗಳು, 100 ಕೋಟಿ ವರ್ಷ ಅಲ್ಲ, ಕಲ್ಪ. ಈಗ ಕಾಮ, ಕರ್ಮ ಮತ್ತು ಈ ಅವಿದ್ಯ
ಈ ಪಾಶದಿಂದ ವಿಮುಕ್ತಿ ಹೊಂದಬೇಕಾದ್ರೆ ತನ್ನನ್ನು ಬಿಟ್ಟರೆ ಬೇರೆ ಯಾರು ತನಗೆ ಸಹಾಯ ಮಾಡಿದರೂ ಕೂಡ ಅದು 100 ಕೋಟಿ ಕಲ್ಪಗಳು ಅಷ್ಟು ವರ್ಷಗಳಾದರೂ ಕೂಡ ಬಗೆಹರಿಸೋದಕ್ಕೆ ಸಾಧ್ಯವಾಗಲ್ಲ ತನ್ನನ್ನು ಬಿಟ್ರೆ. ಇದಕ್ಕಿಂತ ಇನ್ನೇನು ಮಾತು ಬೇಕಾಗಿದೆ? ಅತ್ಯಮೋಘವಾಗಿರ್ತಕ್ಕಂಥ ವಿಚಾರಗಳು, ಮಾತುಗಳವರವು, ಮಹಾತ್ಮರವರೆಲ್ಲ ಎಂತೆಂಥ ಮಾತಾಡ್ತಾರೆ. ನಾವು ಏನಾದರೂ ಓದಿದ್ರೆ ಅಥವಾ ಕೇಳಿದ್ರೆ ಇಂಥ ವಿಚಾರವನ್ನು ಜುಮ್ ಅನ್ಬೇಕು, ಮೈಯೆಲ್ಲ ಜುಮ್ ಅಂತ ಅಂದ್ರೆ ಒಳಕ್ ಹೋಗಿರುತ್ತೆ ಅಂತ. ಇಲ್ಲ ಅಂತ ಅಂದ್ರೆ ನೌಕರಿ ಹೋಯ್ತು, ಹೊರಕ್ ಹೋಯ್ತು, ಅವೇನು ಪ್ರಯೋಜನ ಆಗೋದೇ ಇಲ್ಲ. ಅವು ಜುಮ್ ಅನ್ಬೇಕು, ಮೈ ಜುಮ್ ಅನ್ಬೇಕು. ದಟ್ ಮಸ್ಟ್ ಬಿ ಎ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಓನ್ಲಿ ದೆನ್ ಒನ್ ಕ್ಯಾನ್ ಕಂಪ್ಲೀಟ್ಲಿ undergoes that experience. ಆಮೇಲೆ ಅದಾಯಿತು. ಅದಾದ ಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ಯೋಗ ವಾಸಿಷ್ಠನೇ ತಿರುಗಿ ಹೇಳುತ್ತೆ, ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು. ಆತ್ಮರಕ್ಷಣೆಯನ್ನು ತಾನೇ ಮಾಡ್ಕೊಳ್ಬೇಕೇ ವಿನಃ ಬೇರೆಯವ್ರ ಕೈಲಿ ಸಾಧ್ಯವಾಗಲ್ಲ. ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು ಅಂತ ಹೇಳುತ್ತೆ. ಈಗ ನಮ್ಮ ಥಿಯಾಸಫಿ ವಿಚಾರ ಬರೋಣ. ಅದರಲ್ಲಿ ಈಗ ಮಹಾಸತ್ಯಗಳು ಅಂತಿದ್ದಾವೆ. ಅದರಲ್ಲಿ 3ನೇ ಮಹಾಸತ್ಯ ಏನು ಹೇಳುತ್ತೆ? 3ನೇ ಮಹಾಸತ್ಯ ಅದರಲ್ಲಿ ತನ್ನ ಏಳಿಗೆಗೆ ಅಥವಾ ಅವನತಿಗೆ ತಾನೇ ಕಾರಣ. ತನ್ನ ಏಳಿಗೆಗೆ ಅಥವಾ ಅವನತಿಗೆ ತಾನೇ ಕಾರಣ. ಅವನಿಗೆ ಅವನೇ ನ್ಯಾಯದಾತ. ತನ್ನ ಜೀವಿತ, ಪ್ರತಿಫಲ, ಶಿಕ್ಷೆ ಇವುಗಳಿಗೆ ತಾನೇ ನಿಯಾಮಕ. ತಾನೇ, ತನಗೆ ತಾನೇ ಅನ್ನೋ ಪದಗಳೇ ಬರ್ತಾ ಇದ್ದಾವೆ. ತನ್ನ ಏಳಿಗೆ ಅಥವಾ ಅವನತಿಗೆ ತಾನೇ ಕಾರಣ. ಶಿಕ್ಷೆಗೂ ಬಹುಮಾನಕ್ಕೂ ಅವನೇ ಕಾರಣ. ಯಾರೇ ಇತರೆ ಜನ ಅಲ್ಲ, ಬಂಧುಗಳಲ್ಲ, ಅಥವಾ ದೈವ ಅಲ್ಲ. ಯಾವುದೇ ದೇವರಪ್ಪ ನನಗೆ ಒಳ್ಳೇದು ಮಾಡೋದಕ್ಕೂ ಕೆಟ್ಟದಕ್ಕೆ ಮಾಡೋದಕ್ಕೂ ಅಂತ ನಾವು ಸುಲಭವಾಗಿ ಹೇಳಿಬಿಡ್ತೀವಲ್ಲ, ಅದು ಅಲ್ಲವೇ ಇಲ್ಲ. ತನಗೆ ತಾನೇ ಕಾರಣ. ಒಳ್ಳೇದಕ್ಕೂ ಅವನೇ ಕಾರಣ, ಕೆಟ್ಟದ್ದಕ್ಕೂ ಅವನೇ ಕಾರಣ. ಆ ಒಳ್ಳೇದು ನಡೀಬೇಕಾದ್ರೂ ಪ್ರಯತ್ನ ಇರಬೇಕು, ಕೆಟ್ಟದ್ದು ನಡೀಬೇಕಾದ್ರೂ ಪ್ರಯತ್ನ ಇರಬೇಕು. ಒಳ್ಳೆ ಪ್ರಯತ್ನಕ್ಕೆ ಒಳ್ಳೇದಾಗತ್ತೆ, ಕೆಟ್ಟ ಪ್ರಯತ್ನಕ್ಕೆ ಕೆಟ್ಟದ್ದಾಗತ್ತೆ. ಆದರೆ ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು ಅನ್ನಂಗಾಯ್ತು. ಆಮೇಲೆ ಯಾರೇ ಆಗಲಿ ದೇವರ ಪ್ರಕಾರ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತಾರೆ. ದೇವರು ಏನು ನಮ್ಮನ್ನ ಮಾಡ್ತಾನೋ ಅದರ ಪ್ರಕಾರ ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ನರಕಕ್ಕೆ ಹೋಗ್ತೀವಿ. ದೇವರ ಪ್ರಕಾರ ಅನ್ನೋನಿರೋನಲ್ಲ, ಅವನು ಮೂರ್ಖ. ಅವನು ಮೂರ್ಖ ಅಂತ ಹೇಳುತ್ತೆ. ಅವನು ಪಶು, ಇನ್ನೊಂದು ಪದ ಪಶು ಅಂತ ಹೇಳುತ್ತೆ. ಎಲ್ಲ ದೇವರ ಪ್ರಕಾರ ಸ್ವರ್ಗಕ್ಕೆ ಹೋಗೋದಾಗ್ಲಿ ನರಕಕ್ಕೆ ಹೋಗೋದಾಗ್ಲಿ, ಒಳ್ಳೇದಾಗೋದಾಗ್ಲಿ ಕೆಟ್ಟದಾಗೋದಾಗ್ಲಿ, ಅದೆಲ್ಲ ದೇವ್ರೇನು ಹೇಳ್ತಾನೋ, ಅದು ವಿಧಿ ಏನು ಹೇಳುತ್ತೋ ಅದರಂತೆ ನಾವು ನಡಿಬೇಕಪ್ಪ ಅಂತ ಹೇಳಿ ಆ ಫೇಟಲಿಸ್ಟಿಕ್ ಥಿಯರಿನ ಒಪ್ಕೊಳ್ತಾರಲ್ಲ, ಅವರಂತ ಮೂರ್ಖರು, ಅವರಂತ ಪಶುಗಳು ಇನ್ಯಾರೂ ಇಲ್ಲ ಅಂತ ಹೇಳುತ್ತೆ ಯೋಗ ವಾಸಿಷ್ಠ. ಆಮೇಲೆ ಇನ್ನೇನು ಹೇಳುತ್ತೆ ಅಂತ ಹೇಳಿದ್ರೆ, ಇದು ಇನ್ನೂ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ನಾನು ಈಗ ಓದ್ತಾ ಇದ್ದೆ. ಯಾರು ಸರಿಯಾದ ಪ್ರಯತ್ನವನ್ನಲ್ಲದೆ ಕೇವಲ ದೈವ ಅಥವಾ ವಿಧಿ ಎನ್ನುವುದರ ಮೇಲೆ ಅವಲಂಬನೆ ಹೊಂದಿರುವರೋ ಅವರು ಸದ್ಗುಣ, ಐಶ್ವರ್ಯ,
ಮತ್ತು ಸುಖವನ್ನು ಕಳಕೊಳ್ತಾರೆ. ಸರಿಯಾದ ಪ್ರಯತ್ನ ಮಾಡದಲೇನೆ ಇದೆಲ್ಲ ವಿಧಿ ಅಥವಾ ದೇವರು ಮಾಡಿದ್ದು ಅಂತ ಹೇಳಿ ಸುಮ್ಮನೆ ಆಗ್ತಾರೋ, ಕೆಲಸ ಮಾಡದಲೇ ಅವರು ಐಶ್ವರ್ಯ ಕಳ್ಕೊಳ್ತಾರೆ, ಸುಖ ಕಳ್ಕೊಳ್ತಾರೆ ಮತ್ತು ಸದ್ಗುಣಗಳು, ತಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಅವನ್ನು ಕೂಡ ಕಳ್ಕೊಳ್ತಾರೆ ಅಂತ ಹೇಳುತ್ತೆ. ದೈವ ಅಥವಾ ವಿಧಿಯ ಮೇಲೆ ನಾವು ಅವಲಂಬನೆ ಹೊಂದಿದರೆ ಇದನ್ನೆಲ್ಲ ಕಳ್ಕೊಳ್ತಾರೆ. ನಮ್ಮ ಈ ಕರ್ಮ ಥಿಯರಿ, ಫೇಟ್ಲಿಸ್ಟಿಕ್ ಥಿಯರಿ, ವಿಧಿ ಅಂತ ಹೇಳ್ತೀವಲ್ಲ, ಆ ಸಿದ್ಧಾಂತ, ವಿಧಿ ಸಿದ್ಧಾಂತ ಇದೆಯಲ್ಲ, ಅದಕ್ಕೆ ಸರಿಯಾದ ಪೆಟ್ಟನ್ನು ಕೊಡ್ತಾ ಇದೆ. ಇದು ನಮ್ಮಲ್ಲಿರ್ತಕ್ಕಂಥ ಮಹಾಗ್ರಂಥವೇ ಅದನ್ನೇ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ನಾವು ಇದುವರೆಗೂ ಏನ್ ಮಾಡ್ಕೊಂಡಿದ್ದೀವಿ? ವಿಧಿ ಬರದ ಬರಹವ ಹರಿಹರ ವಿರಂಚಾದ್ಯರಿಗೂ ತಪ್ಪಿಸಲು ಆಸದಳ ಅಂದ್ಬಿಡ್ತೀವಿ ನಾವು. ವಿಧಿ ಬರದ ಬರಹವ ಹರಿಹರ ವಿರಂಚಾದ್ಯರಿಗೂ ತಪ್ಪಿಸಲು ಆಸದಳ ಅಂದ್ಬಿಡ್ತೀವಿ ನಾವು. ಈಗೆಲ್ಲ ಅದೇ ತಾನೇ ಒಪ್ತಾ ಇರೋದು ನಾವು. ಅದಕ್ಕೇನ್ ಬರೆದ್ರು DVG ಅವರು? ಬದುಕು ಜಟಕ ಬಂಡಿ, ವಿಧಿ ಅದರ ಸಾಹೇಬ. ಅವನು ಪೇಳ್ದಂತೆ ಮದುವೆಗೋ ಮಸಣಕೋ ಮಂಕುತಿಮ್ಮ ಅಂತ ಬರೆದು ಬಿಟ್ರು. ಅವರು ಬರೆದೇ ಬಿಟ್ರು. This statement has to be revised under this, in the light of this non-fatalistic theory. ನಾವು ಏನು ತಿಳ್ಕೊಂಡಿದ್ದೀವಿ ಅದನ್ನೆಲ್ಲ ಸ್ಮ್ಯಾಶ್ ಮಾಡಕ್ಕಾಗುತ್ತೆ. ಆ ವಿಧಿ ಬರೆದ ಬರಹವ ತಪ್ಪಿಸಲು ಯಾರ ಕೈಲೂ ಸಾಧ್ಯವಾಗೋದಿಲ್ಲ. ಇದು ಅದೇ ತಾನೇ. ಬದುಕು ಅನ್ನೋದು ಜಟಕ ಬಂಡಿ, ವಿಧಿ ಅನ್ನೋದು ಅದರ ಸಾಹೇಬ. ಅವನ ವಿಧಿ ಏನಿದಾನೆ, ದೇವರು, ವಿಧಿ, ಅದೃಷ್ಟ, ಹಣೆ ಬರಹ ಹೇಳ್ತೀವಲ್ಲ, ಅದೇ ವಿಧಿ. ಅದು ಏನು? ಅದರ ಸಾಹೇಬ, ಆ ಜಟಕ ಬಂಡಿ ಸಾಹೇಬ. ಅವನು ಯಾವ ಕಡೆ ನಡೆಸ್ತಾನೋ ಆ ಕಡೆ ಹೋಗ್ಬೇಕಪ್ಪ. ಇಲ್ಲ ಅಂತ ಅಂದ್ರೆ ಅದು ಸಾಧ್ಯ ಆಗೋದೇ ಇಲ್ಲ. ನಾವೇನು ಮಾಡೋಕ್ಕಾಗಲ್ಲ. ಮದುವೆಗೆ ಆದ್ರೂ ಹೋಗ್ಬೋದು, ಇಲ್ಲಾಂದ್ರೆ ಅದು ಮಸಣಕ್ಕೆ ಬೇಕಾದ್ರೂ ನಮ್ಮನ್ನ ದಾರಾಗ ಹೋಗ್ತಿರ್ಬೇಕಾದ್ರೆ ಅದು ಸ್ಮಶಾನಕ್ಕೆ ಬೇಕಾದ್ರೂ ಕೊಂಡೊಯ್ಬೋದು ನಮಗೆ ಆಕ್ಸಿಡೆಂಟ್ ಆಗಿ. ಮುಗೀತದ ಅಷ್ಟೇನೆ. ಏನು ಅದಕ್ಕೆ ವಿರುದ್ಧವಾಗಿ ಹೋರಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಒಂದು ಅರ್ಥದಲ್ಲಿ ಬರೆದಾರೆ. ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಎಂಥ ಜ್ಞಾನಿನೂ ಕೂಡ ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಂಡಿಲ್ಲ. ಅದನ್ನ ನಾನು ಹೇಳ್ತಾ ಇರೋದು. ತತ್ವಮಸಿ, ತ್ವಂ ಅಸಿ ಅಂತ ಅಂದ್ರೆ ಏನು? ಅದು ನಾನೇ ಆಗಿದ್ದೇನೆ. ಅದು ಅಂತಂದ್ರೆ ಯಾವುದು? ಆ ಪರಮಾತ್ಮ, ಪರಬ್ರಹ್ಮ ನಾನೇ ಆಗಿದ್ದೇನೆ ಅಂದಮೇಲೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಹೇಳಿದ ಮೇಲೆ ಆ ಬ್ರಹ್ಮ ಬೇರೆ ಇಲ್ಲ, ನಾನು ಬೇರೆ ಅಲ್ಲ. ಆ ಬ್ರಹ್ಮನಲ್ಲಿರ್ತಕ್ಕಂಥ ಶಕ್ತಿ ಎಲ್ಲವೂ ಕೂಡ ನನ್ನಲ್ಲಿ ಅಡಗಿದೆ ಅಂತ ಆಗುತ್ತೆ ಇಲ್ವೋ? ಹಾಗಿದ್ದಾಗ ಆ ಬ್ರಹ್ಮ ಅದನ್ನ ವಿಧಿ ಅಂತ ನಾವು ತಿಳ್ಕೊಂಡಾಗ ಅದು ತಪ್ಪಾಗತ್ತೆ. ಅದೆಲ್ಲ ವಿಧಿ. ವಿಧಿ ಯಾವುದು, ವಿಧಿಯ ಅರ್ಥ ಏನು ಅನ್ನೋದನ್ನ ಮುಂದೆ ಹೇಳುತ್ತೆ. ಸದ್ಯಕ್ಕೆ ನಿಲ್ಸೋಣ. ಈಗ ಆ ವಿಧಿ ಅನ್ನೋದ್ರ ಬಗ್ಗೆ, ವಿಧಿ, ಹಣೆ ಬರಹ, ನನ್ನ ಅದೃಷ್ಟ ಅಂತ ಹೇಳ್ತೀವಲ್ಲ, ದೇವರು ಅಂತ ಹೇಳ್ತೀವಲ್ಲ, ಅದರ ಬಗ್ಗೆ ನಾವು ಈಗ ಸ್ವಲ್ಪ ಮಾತಾಡೋಣ. ಅದಕ್ಕಾಗಲೇ ಒಂದು ನಾಂದಿ ಹಾಕಿದೆ, ಅದ್ರ ಬಗ್ಗೆ ಮಾತಾಡೋಣ. ವಿಧಿ ಅಥವಾ ದೈವ ಅಂತಕ್ಕಂಥದ್ದು ಯಾವುದೂ ಇಲ್ಲ. ನಮ್ಮ ಮಾಸ್ಟರ್ಸ್ ಏನ್ ಹೇಳ್ತಾರೆ?
ಲೆಟರ್ ನಂಬರ್ 10 ಅಲ್ಲಿ ಕ್ಲೀನಾಗಿ ಹೇಳ್ತಾರೆ, ದೈವ ಅಥವಾ ವಿಧಿ ಅಂತಕ್ಕಂಥದ್ದು ಯಾವುದೂ ಇಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಯಾವುದು? ದೇರ್ ಈಸ್ ಅನ್ ಇಮ್ಯೂಟಬಲ್ ಲಾ ಅಂತ ಹೇಳ್ತಾರೆ. ಬದಲಾಗದೇ ಇರತಕ್ಕಂತಹ ಒಂದು ಶಾಶ್ವತವಾದ ಒಂದು ನಿಯಮ ಇದೆ. ಆ ನಿಯಮ ಅಂತಕ್ಕಂಥದ್ದು, ವಿಶ್ವ ನಿಯಮ ಅಂತಕ್ಕಂಥದ್ದು ನಮ್ಮನ್ನ ಆಳುತ್ತೆ. ಅದನ್ನು ಕೆಲವರು ದೇವರು ಇತ್ಯಾದಿ ಅಂತ ಅಂದ್ಕೊಂಡಿರ್ತಾರೆ. ಆ ದೇವರು ಬೇರೆ. ಆದರೆ ಇಲ್ಲಿ ವಿಧಿ ಅನ್ನೋದೇನಿದೆ, ಈ ದೇವರು ಬೇರೆ, ಸ್ಪೆಷಲ್ ದೇವರು. ಅದನ್ನ ನಮ್ಮವ್ರು ಹುಟ್ಟಾಕಿದ್ದಾರೆ. ಈ ಕರ್ಮ ಥಿಯರಿ ಏನಿದೆ ಅದರ ಪ್ರಕಾರ ಆ ವಿಧಿ ಎಂಬುದು ಯಾವುದು ಇಲ್ಲ ಅಂತ ಹೇಳುತ್ತೆ ಯೋಗ ವಾಸಿಷ್ಠ. ಅದಕ್ಕೆ ಅಸ್ತಿತ್ವವೇ ಇಲ್ಲ. ದಟ್ ಫೇಟ್ ಇಸ್ ಎ ನಾನ್ ಎಂಟಿಟಿ. ಇಟ್ ಹ್ಯಾಸ್ ನೋ ಎಂಟಿಟಿ ಅಟ್ ಆಲ್. ಇಟ್ ಈಸ್ ನಾಟ್ ಪರ್ಮನೆಂಟ್. ಅದು ಶಾಶ್ವತ ಅಲ್ಲವೇ ಅಲ್ಲ ಆ ವಿಧಿ ಅಂತಕ್ಕಂಥದ್ದು. ಹಾಗಾದ್ರೆ ವಿಧಿ ಏನು ಅಂತ ನೋಡೋಣ. ಅದು ಅಪ್ಪಟ ಸತ್ಯ, ಅಸತ್ಯ ಅಂತ ಹೇಳ್ತಾರೆ. ಅದು ಕೇವಲ ಕಲ್ಪನೆಯಲ್ಲಿ ಮಾತ್ರ ಇದೆ. ಅದು ಕೇವಲ ಮೂರ್ಖರ ಕಲ್ಪನೆ. ಯಾವುದು? ಆ ವಿಧಿ ಅಂತಕ್ಕಂಥದ್ದು ಅನ್ನೋದನ್ನ ಯೋಗ ವಾಸಿಷ್ಠ ಎತ್ತಿ ಹಿಡಿತದೆ. ವಸಿಷ್ಠರು ಶ್ರೀರಾಮಚಂದ್ರನಿಗೆ ಹೇಳಿರ್ತಕ್ಕಂಥದ್ದು ಅದು. ವಸಿಷ್ಠನಂತ ಮಹಾತ್ಮ, ಮಹಾಜ್ಞಾನಿ, ಬ್ರಹ್ಮರ್ಷಿ ಇನ್ಯಾರನ್ನ ಇದ್ದಾರೆ? ಇದು ಈ ಭಗವದ್ಗೀತೆ ತಗೊಳ್ಳಿ. ಸಾಮಾನ್ಯನಾಗಿರ್ತಕ್ಕಂಥ ಅರ್ಜುನ, ಅವನು ಸಾಮಾನ್ಯ ಬುದ್ಧಿ ರಾಜ ಆಗಿರ್ಬೋದು, ಬುದ್ಧಿ ಸಾಮಾನ್ಯ. ಅವನು ಸಾಮಾನ್ಯನಿಗೆ ಒಬ್ಬ ಯೋಗಿ ಕೃಷ್ಣ ಅಂತಕ್ಕಂಥವನು ಬೋಧನೆ ಮಾಡಿದ. ಅದು ಭಗವದ್ಗೀತೆ ಆಯಿತು. ಕೃಷ್ಣಂತನೇ ಶಿಷ್ಯ ಆಗಿಬಿಟ್ರೆ ರಾಮ ರಾಮ ಅಲ್ಲಿ ಇದರಲ್ಲಿ ಯೋಗ ವಾಸಿಷ್ಠದಲ್ಲಿ ರಾಮ ಅವನು ಕೃಷ್ಣ ಅಷ್ಟು ತಾನೆ, ಅವನಂತ ಮಹಾತ್ಮ ತಾನೆ, ಅವನೇನೆ ಶಿಷ್ಯ ಆಗಿರ್ತಾನೆ. ಆ ಕೃಷ್ಣನಂತಹ ರಾಮನಂತಹ ಶಿಷ್ಯನಿಗೆ ಗುರು ಯಾರು? ಆ ಬ್ರಹ್ಮ ಋಷಿ ವಶಿಷ್ಠರು. ಅವರು ಹೇಳ್ತಕ್ಕಂಥ ಮಾತಿದು. ನಾವು ನೀವಲ್ಲ. ಫೈನಲ್ ವರ್ಡಿಕ್ಟ್, ಸಿದ್ಧಾವಸ್ಥಾ. ಆ ಒಂದು ಆ ಗ್ರಂಥದ ಮೂಲ ಗ್ರಂಥದ ವಿಚಾರ ಹೇಳ್ತಾ ಇರೋದು ನಾನು. ಸಾಮಾನ್ಯವಾದ ಒಂದು ಈ ಆಧ್ಯಾತ್ಮ ಜ್ಞಾನನೇ ಬೇರೆ, ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನವೇ ಬೇರೆ. ಯಾರೇ ಆಗಲಿ, ಶಂಕರಾಚಾರ್ಯರೇ ಆಗಿರಲಿ, ಬುದ್ಧನೇ ಆಗಿರಲಿ, ಸನತ್ ಕುಮಾರ್ ಯಾರೇ ಆಗಿರಲಿ, ಅವರು ಎರಡೆರಡು ತರ ಅವರು ಒಂದು ಟೀಚಿಂಗ್ಸ್ ಇಟ್ಕೊಂಡಿರ್ತಾರೆ, ಬೋಧನೆ ಇಟ್ಕೊಂಡಿರ್ತಾರೆ. ಸಾಮಾನ್ಯರಿಗೆ ಒಂದು ತರ ಬೋಧನೆ, ಮತ್ತು ಬಹಳ ಬೆಳೆದಿರ್ತಕ್ಕಂಥವ್ರಿಗೆ ಇನ್ನೊಂದು ತರ ಬೋಧನೆ. ಶಂಕರಾಚಾರ್ಯ ಏನ್ ಹೇಳ್ತಾರೆ? ನೀವು ಆ ದೇವತೆ ಪೂಜೆ ಮಾಡಿ, ಈ ದೇವತೆ ಪೂಜೆ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಹೇಳ್ತಾ ಇರ್ತಾನೆ. ಅವರೇ ಏನ್ ಹೇಳ್ತಾರೆ? ಚಿದಾನಂದ ರೂಪೋಹಂ ಶಿವೋಹಂ ಶಿವೋಹಂ ಅಂತ ಹೇಳ್ತಾರೆ. ಆ ಚಿದಾನಂದ ರೂಪ ಯಾರು? ಹಂ, ನಾನು. ಆ ಶಿವೋಹಂ ಶಿವೋಹಂ, ನಾನೇ ಶಿವ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಯಾವಾಗ? ಆ ಉನ್ನತ ಮಟ್ಟದ ಜನಕ್ಕೆ. ಉನ್ನತ ಮಟ್ಟದ ಆಧ್ಯಾತ್ಮ ಜ್ಞಾನ ಅಂದ್ರೆ ಅದು. ಅಲ್ಲಿ ಹೋಗ್ಬೇಕು. ನಾವೆಲ್ಲ ಎಲ್ಲಿದ್ದೀವಿ? ಈ ಪ್ರೈಮರಿ ಸ್ಕೂಲ್ನಾಗಿದ್ದೀವಿ, ಮಿಡ್ಲ್ ಸ್ಕೂಲ್ನಾಗಿದ್ದೀವಿ, ಅದ್ರ ಮೇಲೆ ಹೋಗೇ ಇಲ್ಲ. ಅದಕ್ಕೆ ನೆಕ್ಸ್ಟ್ ಟೈಮ್ನಿಂದ ಸ್ವಲ್ಪ ಹೈಸ್ಕೂಲ್ ಕಾಲೇಜ್ಗೆ ಹೋಗೋ ಒಂದು ವಿಚಾರಗಳನ್ನು ತಗೊಳ್ಳೋಣ. ಇದು ಸಂಕ್ರಾಂತಿ. ಸಂಕ್ರಾಂತಿ ಅಂದರೆ, ಕ್ರಾಂತಿ ಅಂದರೆ ಬದಲಾವಣೆ. ಇಲ್ಲಿಂದ ಬದಲಾವಣೆ ಆಗಬೇಕು. 21ನೇ ಶತಮಾನಕ್ಕೆ ಏನೆಲ್ಲ ಆಧ್ಯಾತ್ಮ ವಿದ್ಯೆ ಬೇಕೋ ಅದನ್ನ ನಾವು ಕೈಗೆತ್ಕೊಳ್ಳೋಣ ಇನ್ಮೇಲೆ. ಅದು ಇದೆಲ್ಲ ಏನು ಅಂತ ಅಂದ್ರೆ, ಹಿಂದಿನ ವಿಚಾರವೆಲ್ಲ ಜೀವನದಲ್ಲಿ ಜೀವನ ನಡೆಸೋದೊಂದು, ನಾವು ಸಾಧನೆ ಮಾಡೋದೊಂದೊಂದು. ನಾವು ಧ್ಯಾನ ಮಾಡೋದಕ್ಕಾಗಲಿ ಅಥವಾ ಇನ್ಯಾವುದು ಆಧ್ಯಾತ್ಮ ಚಿಂತನೆ ಮಾಡೋದಕ್ಕಾಗಲಿ ನಾವು ಒಂದು ದಿವಸದಲ್ಲಿ ಅದಕ್ಕೆ 1 ಗಂಟೆ ಅಂತ ತೆಗೆದಿಟ್ಬಿಡ್ತೀವಿ. ಆ ಜೀವನಕ್ಕೂ ಅದಕ್ಕೆ ಸಂಬಂಧ ಇಲ್ದಂಗೆ ಇರುತ್ತೆ. ನಾವು ಎಷ್ಟು ಮಾಡಿದರೂ ಕೂಡ
ನಾವು ಸಾಧನೆ ಮಾಡಿದ್ರು ಕೂಡ 1 ಗಂಟೆ, ಇನ್ನು 23 ಗಂಟೆಯಲ್ಲಿ ಏನ್ ಮಾಡ್ತೀವೋ ಅದೆಲ್ಲ ತಿಂದು ಹಾಕ್ಬಿಡುತ್ತೆ, ಪ್ರಯೋಜನ ಆಗೋದಿಲ್ಲ ಅದು. ಆದರೆ 21ನೇ ಶತಮಾನಕ್ಕೆ ಬೇಕಾಗಿರ್ತಕ್ಕಂಥ ಜ್ಞಾನ, ಆಧ್ಯಾತ್ಮ ಜ್ಞಾನ ಏನು ಅಂತ ಹೇಳಿದ್ರೆ ಜೆ ಕೃಷ್ಣಮೂರ್ತಿ ಇತ್ಯಾದಿ ಅವರೆಲ್ಲ ಕೊಟ್ಟುಬಿಟ್ಟಿದ್ದಾರೆ. ಆಗಲೇ ಶಂಕರಾಚಾರ್ಯ ಇವರೆಲ್ಲ ಕೊಟ್ಟಿದ್ದಾರೆ. ಆದರೆ ಇರಲಿ, ಏನು ನಮ್ಮ ಜೀವನ ನಡೀತಾ ಇರಬೇಕಾದ್ರೆ ಆ ಜೀವನದ ಜೊತೆಗೆ ಈ ಆಧ್ಯಾತ್ಮ ತತ್ವಗಳ ಆಚರಣೆ ನಡಿಬೇಕು. ಜೀವನದ ಜೊತೆಗೆ ನಡೀತಕ್ಕಂತಹ ಜ್ಞಾನ ಬೇಕು. ಆಗ ನಮ್ಮ ಒಳಗಡೆ ಇರ್ತಕ್ಕಂಥ ಕಸ ಏನಿದೆ, ಆ ವಾಸನೆ ಏನಿದೆ ಅದೆಲ್ಲ ಹೊರಗೆ ಬರುತ್ತೆ. ಅಲ್ಲಿವರೆಗೂ ಬರೋಲ್ಲ, ಬರೀ ಧ್ಯಾನ ಮಾಡಿದ್ರು ಬರೋಲ್ಲ, ನಾವು ತತ್ವಗಳನ್ನ ಹೇಳ್ಕೊಂಡು ಓಡಾಡಿದ್ರು ಬರೋದಿಲ್ಲ. ನಾವೇ ಪೂರ್ತಿಯಾಗಿ ನಮ್ಮನ್ನು ನಾವು ನೋಡಿಕೊಂಡು ಅದನ್ನು ಹೊರಗೆ ತೆಗಿಬೇಕು, ನಮ್ಮಲ್ಲಿರ್ತಕ್ಕಂಥ ಕಸವನ್ನು. ಇಡೀ ಜೀವನದ ಹೆಜ್ಜೆ ಹೆಜ್ಜೆಗೂ ನಾವು ಅದನ್ನು ಅನುಷ್ಠಾನ ಮಾಡ್ತಾ ಹೋಗ್ಬೇಕು. ಅದು ನಿಜವಾದ ಆಧ್ಯಾತ್ಮ ಜ್ಞಾನ. ಆ ಜೀವನದ ಜೊತೆಗೆ ಹೋಗ್ತಕ್ಕಂತಹ ಆಧ್ಯಾತ್ಮದ ಜ್ಞಾನವನ್ನು ಇನ್ನು ಮೇಲೆ ಸ್ವಲ್ಪ ತಗೊಳ್ಳೋಕೆ ಪ್ರಯತ್ನ ಪಡೋಣ. ಆದ್ರಿಂದ ಇವೆಲ್ಲ ಏನಿಲ್ಲ, ಇದೆ ಆ ವಿಧಿ ಅಂತಕ್ಕಂಥದ್ದೇ ಇಲ್ಲ, ಅದು ಅಪ್ಪಟ ಸುಳ್ಳು, ಅದು ಸೋಂಬೇರಿಗಳ ಕಲ್ಪನೆ ಇದು ಅಂತ ಹೇಳ್ತಾರೆ. ವಿಧಿ ಅಂತಕ್ಕಂಥದ್ದು ಏನು? ಮತ್ತೆ ಆ ವಿಧಿ ಅನ್ನೋದಕ್ಕೆ ಅರ್ಥ ಏನು, ನಿಜವಾದ ಅರ್ಥ ಅಂತ ಹೇಳಿದ್ರೆ, ನಾವು ಹಿಂದಿನ ಜನ್ಮಗಳಲ್ಲಿ ಎಲ್ಲ ಅನೇಕ ಜನ್ಮಗಳು ಇರ್ತವೆ ತಾನೆ. ಹಿಂದಿನ ಜನ್ಮಗಳಲ್ಲಿ ನಾವು ಏನೋ ಕರ್ಮಗಳನ್ನು ಮಾಡಿರ್ತೀವಿ. ಆ ಕರ್ಮಗಳು ನಮ್ಮಲ್ಲಿ ವಾಸನೆಯಾಗಿ ಕೂತ್ಕೊಂಡ್ಬಿಟ್ಟಿರ್ತವೆ. ಅದು ಮುಂದಿನ ಜನ್ಮಕ್ಕೆ ಆ ಕರ್ಮದ ಫಲವನ್ನು ಅನುಭವಿಸಲೇಬೇಕು. ಸುಮ್ಮನೆ ಇದ್ರೆ ಅನುಭವಿಸಲೇಬೇಕು. ನಾವು ಹಿಂದಿನ ಜನ್ಮದ ಕರ್ಮ ಏನಿರುತ್ತೆ ಆ ಕರ್ಮವನ್ನ, ಆ ಕರ್ಮದ ಫಲವನ್ನು ಏನು ಅನುಭವಿಸ್ತೀವಿ ಅದಕ್ಕೆ ವಿಧಿ ಅಂತ ಹೇಳ್ತೇವೆ. ಹಿಂದಿನ ಜನ್ಮದ ಕರ್ಮದ ಫಲ ಅದಕ್ಕೆ ವಿಧಿ ಅಂತ ಹೇಳ್ತೀವಿ. ಆದರೆ ಹಿಂದಿನ ಜನ್ಮದಲ್ಲಿ ಏನೋ ಕರ್ಮ ಮಾಡಿರ್ತೀವಿ, ಆ ಕರ್ಮವನ್ನ ಈ ಜನ್ಮದಲ್ಲಿ ಆ ಪುರುಷ ಪ್ರಯತ್ನದಿಂದ, ಅಂದ್ರೆ ನಮ್ಮ ಸ್ವಪ್ರಯತ್ನದಿಂದ ಅದನ್ನ ಒಳ್ಳೇದಾಗಿ ಮಾಡಿಕೊಂಡಾಗ, ಕೆಟ್ಟದ್ದು ಮಾಡಿರ್ತೀವಿ, ಇನ್ನೊಬ್ರು ಯಾರೋ ಕೊಲೆ ಮಾಡಿರ್ತೀವಿ, ಅದು ಅವನು ನೆಕ್ಸ್ಟ್ ಟೈಮು ಅವನು ನನಗೆ ಕೊಲೆ ಮಾಡೇ ಮಾಡ್ತಾನೆ. ಅವನು ಅದು ಹಿಂದಿನ ಜನ್ಮದಲ್ಲಿ ನಾವು ಇನ್ನೊಬ್ರು ಕೊಲೆ ಮಾಡಿದ್ರೆ ಅದು ನಮಗೆ ವಿಧಿಯಾಗಿ ಕಾಡಿಸ್ತಾ ಇರುತ್ತೆ. ವಿಧಿ ಅಂತಂದ್ರೆ ಒಂದು ದೈವಿಕ ಶಕ್ತಿ, ಅದು ಗ್ಯಾರಂಟಿ ನಡೆಯುತ್ತೆ ಮುಂದಿನ ಜನ್ಮದಲ್ಲಿ. ಆದರೆ ನಮಗೆ ಎಚ್ಚೆತ್ಕೊಂಡು ಅದು ಪುರುಷ ಪ್ರಯತ್ನದಿಂದ ನಾವು ಯಾರಿಗೆ ಕೊಲೆ ಮಾಡಿದ್ವೋ ಆ ವ್ಯಕ್ತಿಯನ್ನ ನಾವು ಒಲಿಸ್ಕೊಂಡ್ರೆ, ಯಾವುದೋ ಒಳ್ಳೆತನದಿಂದ ಇತ್ಯಾದಿ ಒಲಿಸ್ಕೊಂಡ್ರೆ ಆಗ ಅದು ದೋಷ ನಿವಾರಣೆ ಆಗುತ್ತೆ. ಅಂದ್ರೆ ಮುಂದಿನ ಜನ್ಮದಲ್ಲಿ ಆ ವಿಧಿ ಅಂತ ಏನಿತ್ತು, ಆ ಕರ್ಮದ ಫಲ, ಹಿಂದಿನ ಶೇಷ ಕರ್ಮದ ಫಲ, ಅದನ್ನ ಬದಲಾವಣೆ ಮಾಡಕ್ ಸಾಧ್ಯ ಈಗಿನ ಜನ್ಮದ ಒಂದು ಸ್ವಪ್ರಯತ್ನದಿಂದ. ಅದನ್ನ ಲೆಡ್ ಬೀಟರ್ ಮಾಡಿದರು. ಅವರಿಗೆ ಗೊತ್ತಿತ್ತು ಹಿಂದಿನ ಜನ್ಮದಲ್ಲಿ ಒಬ್ಬನಿಗೆ ಕೊಲೆ ಮಾಡಿಬಿಟ್ಟಿರ್ತಾನೆ ಆತ, ಲೆಡ್ ಬೀಟರ್ ಅವರು, ಮಹಾಯೋಗಿ ತಾನೆ. ಆಮೇಲೆ ಈ ಜನ್ಮದಲ್ಲಿ ಆ ವ್ಯಕ್ತಿ ಆ ಲೆಡ್ ಬೀಟರ್ ನೋಡಿದ್ರೆ ಸಿಡುಕಾಗೋನು. ಆಮೇಲೆ ಆಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಮನೋಭಾವ. ಆತನಿಗಿತು ಅಷ್ಟೇ ಕನೆಕ್ಷನ್ನೇ ಇಲ್ಲ, ಪರಿಚಯವೇ ಇಲ್ಲ, ಆದರೂ ಕೂಡ ಲೆಡ್ ಬೀಟರ್ ನೋಡಿದ ತಕ್ಷಣ ಸಿಟ್ಟಾಗೋನು ಅವನು. ಆ ದ್ವೇಷ ಬಂದ್ಬಿಡೋದು. ಅದಕ್ಕೆ ಲೆಡ್ ಬೀಟರ್ ಅದನ್ನ ಅಬ್ಸರ್ವ್ ಮಾಡ್ತಲೇ ಇದ್ರು, ನೋಡ್ತಲೇ ಇದ್ರು. ಯಾಕೆ ನನ್ನ ಪರಿಚಯನೇ ಇಲ್ಲ, ಯಾಕೆ ನಾನು ನೋಡಿದ್ರೆ ಸಿಡಿಬಿಡಿಗೊಳ್ತಾನೆ ಇವನು? ಯಾಕೆ ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿದ್ದು, ಅದು ಹಂಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಅದು ಶೇಷ, ಅದು ವಿಧಿ. ಆದರೆ ಲೆಡ್ ಬೀಟರ್ ಏನ್ ಮಾಡಿದ್ರು, ಅದನ್ನ ತಿಳ್ಕೊಂಡ್ಬಿಟ್ಟು ಆತ ಕ್ಲಾರ್ವಾಯನ್ಸ್ ಇತ್ತು, ಇರ್ಲಿ, ಆ ದಿವ್ಯ ದೃಷ್ಟಿ ಇತ್ತು.
ಅದನ್ನು ನೋಡ್ಬಿಟ್ಟು ಓಹೋ ಹಿಂದಿನ ಜನ್ಮದಲ್ಲಿ ಇವನ್ನ ನಾನು ಕೊಲೆ ಮಾಡಿದ್ದೆ, ಅದಕ್ಕೆ ಇವನು ನನಗೆ ಪರಿಚಯ ಇಲ್ದಿದ್ರೂ ಕೂಡ ಈ ರೀತಿ ನಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಆತನ ಜೊತೆಗೆ ಸ್ನೇಹತ್ವ ಬೆಳೆಸಿ ಇದೆಲ್ಲ ಮಾಡಿ ಅವನಿಗೆ ಉಪಕಾರ ಮಾಡಿ 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 ಕೊನೆಗೆ ಇದನ್ನ ಶೇಷ ಅದು ಇಲ್ದಂಗೆ ಮಾಡ್ಕೊಂಡ್ಬಿಟ್ರು. ಈ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿರ್ತಕ್ಕಂಥದ್ದು ಅದು ನಿರ್ಧಾರವಾಗಿಬಿಟ್ಟಿರ್ತದೆ, ತಪ್ಸಕ್ಕಾಗೋಲ್ಲ. ಆದರೆ ಈ ಜನ್ಮದಲ್ಲಿ ಅದೇ ಇದನ್ನ ಒಳ್ಳೆಯತನದಿಂದ ಪ್ರಯತ್ನದಿಂದ ಸ್ವಪ್ರಯತ್ನದಿಂದ ಹಿಂದಿನ ಜನ್ಮದ ಕರ್ಮವನ್ನ ಪೂರ್ಣವಾಗಿ ಸೋಲಿಸ್ಬಿಡ್ಬೋದು, ಸೋಲಿಸಿ ಅದನ್ನು ತನ್ನದಾಗಿ ಮಾಡ್ಕೋಬಹುದು. ಹಿಂದಿನದೇನೋ ಆಗ್ಲದ ನಿರ್ಧಾರವಾಗಿದೆ, ಆದರೆ ಈಗಿಂದು ನಿರ್ಧಾರವಾಗಿದೆಯೇನು? ನಿರ್ಧಾರವಾಗಿಲ್ಲ. ಅದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಕೈಯಲ್ಲೇ ಇರೋದ್ರಿಂದ ನಾವು ಅದನ್ನ ಒಂದು ವಿವೇಕದಿಂದ ಅದನ್ನ ಗೆಲ್ಬಹುದು. ಸ್ವಪ್ರಯತ್ನದಿಂದ ಆ ಹಿಂದಿನ ಜನ್ಮದ ಕರ್ಮ ಶೇಷ ಅದು ವಿಧಿ ಅಂತ ಏನ್ ಹೇಳುತ್ತೆ, ಅದನ್ನ ಆ ವಿಧಿಯನ್ನ ಪೂರ್ತಿಯಾಗಿ ಗೆಲ್ಬಹುದು ನಾವು ಈಗಿನ ಒಂದು ಸ್ವಪ್ರಯತ್ನದಿಂದ. ಅದನ್ನ ಹೇಳುತ್ತೆ. ಅದನ್ನೇನಾದರೂ ತಿಳ್ಕೊಂಡಿದ್ ಮಾಡಿದ್ವಿ ಅಂತ ಹೇಳಿದ್ರೆ ಈಗಿನ ಪ್ರಯತ್ನದಿಂದ ವಿಧಿ ಎಂಬುದನ್ನು, ವಿಧಿ ಅಂತಂದ್ರೆ ಹಿಂದಿನ ಜನ್ಮದ ಕರ್ಮ ಶೇಷ, ಈಗಿನ ಪ್ರಯತ್ನದಿಂದ ವಿಧಿ ಎಂಬುದನ್ನು ಮಗುವಿನಿಂದಲೂ ಬದಲಾಯಿಸಲು ಸಾಧ್ಯವಾದೀತು ಅಂತ ಹೇಳ್ತಾರೆ. ಮಗು ಕೂಡ ಅದನ್ನ ಬದಲಾಯಿಸೋಕೆ ಸಾಧ್ಯವಾಗುತ್ತೆ. ಯಾವಾಗ? ಈಗಿನ ಸ್ವಪ್ರಯತ್ನದಿಂದ. ಆದ್ರಿಂದ ನಮ್ಮಲ್ಲಿ 3 ತರ ಕರ್ಮಗಳಿದ್ದಾವೆ. ನಮ್ಮಲ್ಲಿ ಥಿಯಾಸಫಿಯಲ್ಲೇ ಹೇಳುತ್ತೆ. ಏನು? ದೃಢ ಕರ್ಮ, ಅದೃಢ ಕರ್ಮ, ದೃಢಾದೃಢ ಕರ್ಮ ಅಂತ ಹೇಳುತ್ತೆ. ದೃಢ ಕರ್ಮ ಅಂತ ಹೇಳಿದ್ರೆ ಅದನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ನಾವು ಈಗ ಗಂಡಸೋ ಅಥವಾ ಹೆಂಗಸೋ ಆಗಿಬಿಟ್ಟಿರ್ತೀವಿ, ಅದನ್ನು ಬದಲಾಯಿಸೋಕೆ ಸಾಧ್ಯವಿಲ್ಲ. ಆ ಕರ್ಮದಿಂದ ಅದು ಗಂಡಸೋ ಅಥವಾ ಹೆಂಗಸು ಆಗಿರುತ್ತೆ, ಅದನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ನಮ್ಮ ತಂದೆ ತಾಯಿಗಳನ್ನ ಬದಲಾಯಿಸೋಕೆ ಸಾಧ್ಯವಿಲ್ಲ. ನಮ್ಮ ಚರ್ಮದ ಒಂದು ಬಣ್ಣನ ಬದಲಾಯಿಸೋಕೆ ಸಾಧ್ಯವಾಗಲ್ಲ. ಅದು ದೃಢ ಕರ್ಮ ಅಂತ ಇಟ್ಕೋಬಹುದು. ಅದೃಢ ಕರ್ಮ ಅಂತ ಹೇಳಿದ್ರೆ ನಾವು ಊಟ ಮಾಡೋದಾಗ್ಲಿ, ಬಟ್ಟೆ ಹಾಕೋದಾಗ್ಲಿ, ನಾವು ಯಾವ್ದು ಬೇಕಾದರೂ ಅದನ್ನ ಹಾಕ್ಬೋದು. ಯಾವ ಬಣ್ಣದ ಬೇಕಾದ್ರೆ ಹಾಕ್ಬೋದು, ಯಾವ್ದು ಬೇಕಾದ್ರೆ ಹಾಕ್ಬೋದು. ಅದನ್ನ ಚೇಂಜ್ ಮಾಡಕ್ ಸಾಧ್ಯವಾಗುತ್ತೆ. ಅದೃಢ, ಅದು ಸುಲಭವಾಗಿ ಬದಲಾಯಿಸ್ಬೋದು. ದುರಾದೃಢ ಕರ್ಮ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ರೆಡ್ ಬೀಟ್ರು ಅವರೊಬ್ಬನ ಕೊಂದಿದ್ರಲ್ಲ, ಅದು ದೃಢ. ಅದು ಮುಂದೆ ಅದು ಹಾಗೆ ಬಿಟ್ಬಿಟ್ಟಿದ್ರೆ, ಪ್ರಯತ್ನ ಪಡದೆ ಇದ್ರೆ ಲೆಡ್ ಬೀಟ್ರನ್ನು ಹೊಡೆದಾಕ್ಬಿಡೋಣ ಅವನು ಈ ಜನ್ಮದಲ್ಲಿ. ಆದ್ರೆ ಏನ್ ಮಾಡಿದ್ರು ಲೆಡ್ ಬೀಟ್ರು ಅದನ್ನ ತಿಳ್ಕೊಂಡು ಆತನ ತನ್ನ ಸ್ವಪ್ರಯತ್ನದಿಂದ ಅದನ್ನ ಒಲಿಸ್ಕೊಂಡ್ರು. ಅದು ಅದೃಢವಾಯಿತು ಕರ್ಮ. ದೃಢವಾದ ಕರ್ಮ ಏನಾಯ್ತು? ಹಿಂದಿನ ಜನ್ಮದಲ್ಲಿ ಇದ್ದಿದ್ದು ದೃಢವಾದದ್ದು ಈಗಿನ ಜನ್ಮದಲ್ಲಿ ಅದೃಢ ಮಾಡಿಕೊಂಡ್ರು, ಲೆಡ್ ಬೀಟ್ರು. ಯಾವುದರಿಂದ? ಸ್ವಪ್ರಯತ್ನದಿಂದ. ಪ್ರಯತ್ನ ಇಲ್ಲದಿದ್ರೆ ಆಗ್ತಿರ್ಲಿಲ್ವೋ? ಅವನು ಒಲಿಸ್ಬೇಕು ಅಂತ ಅಂದ್ರೆ ಏನು ಪ್ರಯತ್ನ ಅಲ್ವೇ? ಆ ಸ್ವಪ್ರಯತ್ನದಿಂದ, ಈಗಿನ ಸ್ವಪ್ರಯತ್ನದಿಂದ ಏನು ಬೇಕಾದ್ರೂ ಆ ದೃಢವಾದ ಕರ್ಮವನ್ನ ಅದೃಢ ಮಾಡಕ್ ಬಿಡ್ಬೋದು. ಅಂಬೇಡ್ಕರ್ ಅವರು ಹಿಂದಿನ ಕರ್ಮದಿಂದ ಏನ್ ಮಾಡಿದ್ರು? ಒಂದು ಅತಿ ಕನಿಷ್ಠ ಒಂದು ಮಂತನದಲ್ಲಿ ಹುಟ್ಟಿದ್ರು. ಆ ಲೈಟ್ ಕೆಳಗಡೆ, ಬೀದಿ ಲೈಟ್ ಕೆಳಗಡೆ ಓದಿ ಇದೆಲ್ಲ ಮಾಡಿದ ಮನುಷ್ಯ. ಆಮೇಲೆ ಆತ ಎಲ್ಲಿಗೆ ಹತ್ತಿದ ಆತನ ಸಾಹಸ ಎಂಥದ್ದು! ಒಬ್ಬ ಇಡೀ ದೇಶದ ಒಂದು ಸಂವಿಧಾನದ ಕರ್ತೃವೇ ಆಗ್ಬಿಟ್ಟ. ಎಂಥ ಮಹಾಜ್ಞಾನಿ! ಬೀದಿ ಲೈಟ್ ಕೆಳಗಡೆ ಓದಿದ್ದವನು, ಅವನು ಅತ್ಯಂತ ಬಡತನದಲ್ಲಿ ಹುಟ್ಟಿದವನು. ಏನಾಯ್ತು ಅಲ್ಲಿ? ಆತನ ಪೌರುಷದಿಂದ ಹಿಂದಿನ ಜನ್ಮದ ಕರ್ಮಶೇಷದಿಂದ ಅತ್ಯಂತ ಕನಿಷ್ಠ ಒಂದು ಮನತನದಲ್ಲಿ ಹುಟ್ಟಿ ಆತನ ಸ್ವಪ್ರಯತ್ನದಿಂದ, ಪುರುಷ ಪ್ರಯತ್ನದಿಂದ ಅದನ್ನ ಹಿಂದಿನ ಜನ್ಮದ ಕರ್ಮವನ್ನೇ, ಅದರ ದಿಕ್ಕನ್ನೇ ಬದಲಾಯಿಸ್ಬಿಟ್ಟ ಮನುಷ್ಯ. ಇಲ್ಲದ ಇದ್ರೆ ಆ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಿತ್ತೆ.
ಅದು ಆ ಸಿಂಹ ಪ್ರಯತ್ನ ಸ್ವಪ್ರಯತ್ನ ಅಂತಕ್ಕಂಥದ್ದು. ಈ ರೀತಿ ಇರ್ತವೆ. ನಾವು ಸ್ವಂತ ಅದು ಮಾಡ್ಕೋಬಹುದು. ನೋಡಿ, ಹೇಳುತ್ತೆ, ಪೌರುಷವನ್ನು ಬಿಟ್ಟವರು ಆತ್ಮದ್ರೋಹಿಗಳು. ಯೋಗ ವಾಸಿಷ್ಠದಲ್ಲಿ ಒಂದೊಂದು ವಾಕ್ಯ, ಒಂದೊಂದು ಪದ ತಡಿಸ್ಕೋಬೇಕು. ನಾವು ಚಾಟಿ ಆಯಿತು. ನಾವು ಸಾಮಾನ್ಯವಾಗಿ ಏನು ತಿಳ್ಕೊಂಡಿದ್ವಿ ಸಾಮಾನ್ಯದಲ್ಲ. ಆ ಶಂಕರಾಚಾರ್ಯರದ್ದು ಹೇಳ್ತಿದ್ನೋ, ಅವ್ರು ಸಾಮಾನ್ಯರಿಗೆ ಅದನ್ನ ನೋಡಿ ಇದನ್ನ ನೋಡಿ ಆ ದೇವರಿಗೆ ಪೂಜೆ ಮಾಡಿ ಈ ದೇವ್ರಿಗೆ ಪೂಜೆ ಮಾಡಿ ಎಂದರು ಸಾಮಾನ್ಯ ಜನರಿಗೆ. ಆದರೆ ಉನ್ನತ ಮಟ್ಟ ಜನಕ್ಕೆ ಚಿದಾನಂದ ರೂಪೋಹಂ ಶಿವೋಹಂ ಶಿವೋಹಂ, ನಾನೇ ಶಿವ ಅಂತ ಹೇಳೋರು. ಯಾವುದು ಉನ್ನತ ಮಟ್ಟದ ಜನಕ್ಕೆ ತಿಳ್ಕೊಳ್ಳೋರಿಗೆ. ಬುದ್ಧ ಅಷ್ಟಾಂಗ ಮಾರ್ಗಗಳನ್ನ ಹೇಳ್ದ, ಅದು ಮಾಡಿ ಇದು ಮಾಡಿ ಅಂತ ಹೇಳಿಬಿಟ್ಟು ಯಾವುದೋ ಆ ಸಮ್ಯಕ್ ಆಜೀವ ಸಮ್ಯಕ್ ದೃಷ್ಟಿ ಇತ್ಯಾದಿ ಎಲ್ಲ ಮಾಡ್ಕೊಂತ ಬಂದೆಪ್ಪ ಅಂತ ಹೇಳಿದ್ರು. ಕೊನೆಗೆ ಏನು ಹೇಳ್ದ ಬುದ್ಧ? ಆ ಸಾಧಾರಣ ಜನಕ್ಕೆ, ಅದು ಉನ್ನತ ಮಟ್ಟದ ಜನಕ್ಕೆ ಏನು ಹೇಳ್ದ ಬುದ್ಧ? ಕೊನೆಗೆ ಆತ ಹೋಗ್ಬೇಕಾದ್ರೆ, ಆ ಪರಿನಿರ್ವಾಣ ಹೊಂದಬೇಕಾದ್ರೆ ಕೊನೆಗೆ ಹೇಳ್ತಾನೆ ಒಂದು ಮಾತು, ಈ ಜಗತ್ತು ಯಾವಾಗಲೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಅಸ್ಥಿರ ಇದು ಈ ಜಗತ್ತು, ಇದನ್ನ ನಿಲ್ಲಿಸೋದಕ್ಕಾಗೋದಿಲ್ಲ. ಅಪ್ರಮಾದವನ್ನು ಸಂಪಾದಿಸಿ, ಅಪ್ಪಮಾದೇನ ಸಂಪಾದಿತ ಅಂದ್ರೆ ಎಚ್ಚರಿಕೆಯನ್ನು ಸಂಪಾದಿಸಿ, ಅರಿವನ್ನು ಸಂಪಾದಿಸಿ. ಅರಿವನ್ನು ಸಂಪಾದಿಸಿದಾಗ ಇಲ್ಲಿ ಏನು ಈ ಜಗತ್ತಿನಲ್ಲಿ ನಡೀತದೆ ವಿದ್ಯಮಾನ, ಇದನ್ನೆಲ್ಲವನ್ನೂ ಕೂಡ ಅರ್ಥ ಮಾಡಿಕೊಂಡು ಅದರ ಆಶೆ ನಿರ್ವಾಣ ಪದವಿಯನ್ನ ಪಡೆಯುವುದು ನೀವು ಅಂತ ಹೇಳಿದ. ಯಾರಿಗೆ? ಉನ್ನತ ಮಟ್ಟದ ಶಿಷ್ಯರಿಗೆ. ಕೊನೆ ಮಾತು ಹೇಳ್ತಾನೆ. ಹಾಗೆ ಪ್ರತಿಯೊಬ್ಬ ಮಹಾತ್ಮ, ಪ್ರತಿಯೊಬ್ಬ ದೊಡ್ಡ ಗುರು ಎರಡು ತರದ ಒಂದು ಬೋಧನೆಯನ್ನು ಇಟ್ಕೊಂಡಿರ್ತದೆ. ಸಾಮಾನ್ಯ ಜನರಿಗೆ ಒಂದು ಬೋಧನೆ, ಮತ್ತು ಉನ್ನತ ಮಟ್ಟದ ಜನಕ್ಕೆ ತಿಳಿದಂಥವರಿಗೆ ಮತ್ತೊಂದು ಬೋಧನೆ. ಇದು ಯೋಗ ವಾಸಿಷ್ಠ ಅಂತಕ್ಕಂಥದ್ದು ಉನ್ನತ ಮಟ್ಟದವರಿಗೆ, ಕೆಳಗಡೆಯವರಿಗೆ ಇಲ್ಲವೇ ಇಲ್ಲ. ಇದುವರೆಗೂ ತಿಳ್ಕೊಂಡು ಸಾಕಾಗ್ಬಿಟ್ಟಿದೆ. ಮುಂದೆ ಮೇಲಕ್ಕೆ ಹೋಗೋಣ, ಕಾಲೇಜಿಗೆ ಹೋಗ್ಬಿಡೋಣ, ಅದನ್ನ ತಿಳಿಸ್ತಕ್ಕಂಥದ್ದು ವಿಚಾರ ಇದು. ಹೇಳುತ್ತೆ ನೋಡಿ, ಪೌರುಷವನ್ನು ಬಿಟ್ಟವರು ಅಂದ್ರೆ ಪುರುಷ ಪ್ರಯತ್ನವನ್ನು ಬಿಟ್ಟರು ಆತ್ಮದ್ರೋಹಿಗಳೇ ಸರಿ ಅಂತ ಹೇಳುತ್ತೆ. ಆಮೇಲೆ ನೋಡಿ, ಈ ಕರ್ಮ, ವಿಧಿ, ದೇವರು ಅನ್ನೋದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನಸ್ಸೇ. ಇಡೀ ಸೃಷ್ಟಿಯಲ್ಲಿ ಎರಡೇ ಇರೋದು. ಮಂತ್ರಿ ಯಾರಪ್ಪ ಅಂತ ಹೇಳಿದ್ರೆ ಮನಸ್ಸು. ರಾಜ ಯಾರು ಅಂತ ಹೇಳಿದ್ರೆ, ಸಾಮ್ರಾಟ ಯಾರು ಅಂತ ಹೇಳಿದ್ರೆ ಪರಬ್ರಹ್ಮ ಅಂದ್ರೆ ನಮ್ಮ ಪರಮಾತ್ಮ ಅಂತಕ್ಕಂಥದ್ದು. ಇವೆರಡೇ ಇರೋದು. ಮತ್ತು ಈ ಸೃಷ್ಟಿ ಇದೆಲ್ಲ ಇದೆಯಲ್ಲ, ಈ ಸೃಷ್ಟಿ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮನಸ್ಸಿನ ನಿರ್ಮಾಣ. ನಮ್ಮ ದೇಹಗಳಾಗಲಿ, ಮನಸ್ಸಾಗಲಿ, ಅಥವಾ ಇಂದು ಯಾವುದೇ ಭಾವನೆ ಆಗಲಿ, ಎಲ್ಲವೂ ಕೂಡ ಮನಸ್ಸಿನ ನಿರ್ಮಾಣ. ಈ ಸೃಷ್ಟಿ ಎಲ್ಲ ನಾಮರೂಪ ಜಗತ್ತೆಲ್ಲವೂ ಕೂಡ ಮನಸ್ಸಿನ ನಿರ್ಮಾಣ. ಅದು ಹೋಯ್ತು ಅಂತ ಹೇಳಿದ್ರೆ ಅಲ್ಲಿರೋ ನೆಕ್ಸ್ಟ್ ಯಾವುದು? ಮನಸ್ಸು ಬಿಟ್ರೆ ಅವನು ಆ ಪರಮಾತ್ಮ, ಪರಬ್ರಹ್ಮ ವಸ್ತು ಅಷ್ಟೇ. ಮನಸ್ಸು ಹೋಯ್ತು, ನಮ್ಮಲ್ಲಿರೋ ಮನಸ್ಸು ಹೋಯ್ತು ಅಂದ್ರೆ ಈ ಜಗತ್ತು, ನಾಮರೂಪ ಜಗತ್ತೇ ನಾಶವಾಗುತ್ತೆ. ಆ ಮನಸ್ಸು ಹೋಯಿತು ಅಂತ ಅಂದ್ರೆ ಆ ದೇವರು, ಆ ಮಹಾಶಕ್ತಿ, ಕರ್ಮ ನಂದು ಅಂತ ಹೇಳ್ತೀವಲ್ಲ, ವಾಸನೆ, ಅವ್ಯಾವು ಇರೋದಿಲ್ಲ. ಮನಸ್ಸು ಹೋಯಿತು ಅಂತ ಅಂದ್ರೆ ದೈವನೇ ಇರೋಲ್ಲ. ಇರೋದು ಯಾವುದು? ತಾನೇ ತಾನಾಗಿ ಆ ಸಚ್ಚಿದಾನಂದ ಸ್ಥಿತಿಯಲ್ಲಿ ಇರ್ತಾನೆ. ಅವಾಗ ದೇವರು ಅಂತಂದು ನೆನೆಸ್ಕೊಳ್ಳುತ್ತೇನದು? ಆ ಸಚ್ಚಿದಾನಂದ ಸ್ಥಿತಿ, ಆ ಸ್ಥಿತಿ ಅನ್ನೋದು ದೇವರನ್ನು ನೆನೆಸ್ಕೊಳ್ಳುತ್ತೇನು? ತನ್ನಲ್ಲಿ ತಾನೇ ಪರಮಾನಂದವನ್ನ ಪಡ್ತಾ ಇರುತ್ತೆ. ಈ ದೇವರು ಅಂತ ಸೃಷ್ಟಿ ಮಾಡಿರೋದು ಯಾವುದು? ವಿಧಿ ಅಂತ ಸೃಷ್ಟಿ ಮಾಡಿರೋದು ಯಾವುದು? ಮನಸ್ಸು. ಫೈನಲ್, ಜಾಸ್ತಿ ಹೇಳೋಕೆ ಹೋಗೋದಿಲ್ಲದು. ಅಂತ ವಿಚಾರವನ್ನು ಹೇಳುತ್ತದೆ. ಆ ವಿಧಿ, ಪದಿ, ದೇವರು ಇತ್ಯಾದಿ ಅವನ್ನೆಲ್ಲ ಸೃಷ್ಟಿ ಮಾಡಿರೋದೇ ಮನಸ್ಸು. ಅದೇ ನಮ್ಮನ್ನ ತಪ್ಪುದಾರಿಗೆ ಎಳಿತಾ ಇರೋದು. ಅದೇ ನಮಗೆ ಭ್ರಮೆಯನ್ನ ಉಂಟು ಮಾಡತಕ್ಕಂಥದ್ದು.
ಬಿ ಕೇರ್ಫುಲ್ ಅಂತ ಹೇಳುತ್ತೆ. ಅದು ಎಚ್ಚರಿಕೆ ಕೊಡುತ್ತೆ. ಒಂದೇ ಸತಿಗೆ ತಗೊಂಡೋಗ್ಬಿಡುತ್ತೆ, ನಮಗೆ ಥರ್ಡ್ ಗೇರಿಗೆ ಹಾಕ್ಬಿಡುತ್ತೆ. ಹೀಗೆ ನೋಡಿ, ವಿವೇಕಾನಂದ ಹೇಳ್ತಾರೆ ಆ ಸ್ವಪ್ರಯತ್ನದ ಬಗ್ಗೆ. ವೇದಗಳು ಹೇಳ್ತಾವೆ. ಏನಂತ ಹೇಳ್ತಾವೆ ವೇದಗಳು? ದೇವರನ್ನ ನಂಬದೇ ಇರ್ತಕ್ಕಂಥವ್ರು ನಾಸ್ತಿಕರು ಅಂತ ವೇದಗಳು ಹೇಳ್ತವೆ. ಆದ್ರೆ ನಾನು ಹೇಳ್ತೀನಿ, ನಾಸ್ತಿಕರು ಯಾರಪ್ಪ ಅಂತ ಹೇಳಿದ್ರೆ, ತನ್ನಲ್ಲಿ ತಾನು ನಂಬಿಕೆ ಹೊಂದಿರದೇ ಇರ್ತಕ್ಕಂಥವನು, ತನ್ನನ್ನು ತಾನು ನಂಬದೇ ಇರ್ತಕ್ಕಂಥವನು, ತನ್ನ ಸ್ವಪ್ರಯತ್ನದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥವನು, ಅವನ್ನ ನಾನು ನಾಸ್ತಿಕ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ವೇದಗಳಿಗೆ ಹೊಡ್ತಾ ಇಲ್ಲಿ. ಎನಿಥಿಂಗ್ ಈಸ್ ನಾಟ್ ಸುಪ್ರೀಂ. ಯಾವುದೇ ಆಗಿರಲಿ ಅದೇನೆ, ಅದು ಬಿಟ್ರೆ ಯಾವುದು ಇಲ್ಲ. ಆ ಜ್ಞಾನವೇ ಇಲ್ಲ. ನಾವು ಮೇಲಕ್ಕೆ ಹೋದಂಗೆಲ್ಲ ಎಲ್ಲ ನೇತಿ 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 ಎಲ್ಲ ಉದುರಿಸಿ ಹೋಗ್ತೀವಿ. ನಾವು ಎಲ್ಲ ಉದುರಿಸಿದ್ರೆ ಅದು ದೊಡ್ಡದು, ಇದು ದೊಡ್ಡದು, ಇದು ಸಣ್ಣದು, ಇದು ಅದ್ಭುತ, ಅವೆಲ್ಲ ಉದುರಿಸಿ ಹೋಗ್ತೀವಿ. ಉದುರಿಸಿ ಹೋದ್ರೆ ಮಾತ್ರ ಆ ಸಚ್ಚಿದಾನಂದ ಸ್ಥಿತಿ, ಆ ಏಕಾತ್ಮ ಸ್ಥಿತಿ ಮಾತ್ರ ಬರುತ್ತೆ. ಅಲ್ಲಿಗೆ ನಾವು ಹೋಗಬೇಕು. ಇನ್ನ ಇಲ್ಲೇ ಇದ್ದೀವಿ. ಅದು ದೇವರು, ದಿಂಡ್ರು, ಮಾರಮ್ಮ, ಮಶ್ನಮ್ಮ, ಅದಕ್ಕೆ ನೀವು ಪೂಜೆ ಮಾಡಿದರೆ ಮುಗೀತು, ಹೋಯ್ತು, ನಿಮ್ ತಿಂದು ಹಾಕಿಬಿಡುತ್ತೆ, ಅದು ದಿವಸ ಕಾಡಿಸಿಬಿಡುತ್ತೆ. ಅದೆಲ್ಲ ಮನಸ್ಸಿನ ಭ್ರಮೆ. ಆ ಮನಸ್ಸಿನ ಆಚೆ ಹೋದಾಗ ಆ ಸ್ಥಿತಿ ಬರ್ತದೆ. ಇಲ್ಲ ಅಂದ್ರೆ ನಮಗೆ ಗತಿ ಇಲ್ಲ, ಗತಿ ಮುಟ್ಟೋದಿಲ್ಲ. ನಾವು ಅವನ್ನೆಲ್ಲ ಒಗಾಯಿಸ್ಬಿಡ್ಬೇಕು. ಇನ್ನು ಮೇಲೆ ಹೇಳ್ತಾರೆ ಅವರು, ವೇದಗಳು ಹೇಳ್ತವೆ, ದೇವರನ್ನು ನಂಬದೇ ಇರ್ತಕ್ಕಂಥವ್ರು ನಾಸ್ತಿಕರು ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ತನ್ನನ್ನು ತಾನು ನಂಬದೇ ಇರ್ತಕ್ಕಂಥವನು, ತನ್ನ ಪ್ರಯತ್ನವನ್ನ, ಸ್ವಪ್ರಯತ್ನವನ್ನು ನಂಬದೇ ಇರ್ತಕ್ಕಂಥವನು ನಾಸ್ತಿಕ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ. ತನ್ನನ್ನು ತಾನು ನಂಬದೇ ಇರ್ತಕ್ಕಂಥವನು ಅಂತ ಅಂದ್ರೆ ತಾನಿಗೆ ತಾನೇ ದಿಕ್ಕು. ಮೂರನೇ ಮಹಾಸತ್ಯ ಹೇಳುತ್ತಲ್ಲ, ಏನಂತ ಹೇಳುತ್ತೆ? ತನಗೆ ತಾನೇ ಒಂದು ನಿಯಾಮಕ, ತನಗೆ ತಾನೇ ಮಿತ್ರ, ತನಗೆ ತಾನೇ ಶತ್ರು ಅಂತ ಹೇಳಿದ. ಅಂದ್ರೆ ಎಲ್ಲವೂ ತನ್ನಿಂದಲೇ ಪ್ರಾರಂಭವಾಗೋದು, ಉದ್ಭವವಾಗೋದು, ಒರಿಜಿನೇಟ್ ಆಗೋದು. ತಾನು ಬಿಟ್ಟರೆ ಇನ್ಯಾವುದೂ ಇಲ್ಲವೇ ಇಲ್ಲ ಅದು. ಆದ್ರಿಂದ ಅವ್ರು ಹೇಳೋದು ಎಲ್ಲಿ ಕರ್ಕೊಂಡು ಹೋಗೋದು ನಮಗೆ ಅಂತ ಅಂದ್ರೆ, ನಮಗೆ ನಾವೇ ಬೆಳಕು. ಐ ಆಮ್ ದಿ ಲೈಟ್ ಟು ಮೈ ಸೆಲ್ಫ್. ಆತ್ಮದೇವೋಭವ ಅಂತ ಹೇಳುತ್ತೆ. ಈವನ್ ಬುದ್ಧರು ಅದನ್ನ ಹೇಳ್ತಾರೆ, ಆತ್ಮದೇವೋಭವ. ಆತ್ಮ ಬಿಟ್ರೆ ಇನ್ಯಾವುದು ನಮಗೆ ಬೆಳಕನ್ನ ತೋರಿಸೋದಿಲ್ಲ. ಐ ಆಮ್ ದಿ ಲೈಟ್ ಟು ಮೈ ಸೆಲ್ಫ್. ನನಗೆ ನಾನೇ ಬೆಳಕು ಅಂತ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇದು ರಾಮಕೃಷ್ಣ ಹೇಳ್ತಾರೆ. ಈಗ ಆ ಸ್ವಪ್ರಯತ್ನದ ಬಗ್ಗೆ ಹೇಳ್ತಾ ಇದ್ದೀನಲ್ವೇ, ಏನಂತ ಹೇಳ್ತಾರೆ? ಗಾಳಿ ಬೀಸ್ತಾ ಇರುತ್ತೆ, ನದಿ ದಾಟ್ಸೋನು ಹುಟ್ಟು ಹಾಕಬೇಕು. ಇದನ್ನ ಏನು ಆ ದೋಣಿ ಇದೆಯಲ್ಲ, ಆ ದೋಣಿ ನಡೆಸ್ತಕ್ಕಂಥವನೇನು ಹುಟ್ಟು ಹಾಕಬೇಕು. ಹುಟ್ಟು ಹಾಕ್ತಾ ಹೋದ್ರೆ ಮಾತ್ರ ಆ ಗಾಳಿ ಅವನಿಗೆ ಹೋಗಲು, ಆ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತೆ, ಆ ದಡಕ್ಕೆ ಹೋಗಲು ಮುಟ್ಟಲು ಸಹಾಯ ಮಾಡುತ್ತೆ. ಅವನು ಹುಟ್ಟೆ ಹಾಕ್ತಾ ಇದ್ರೆ ಆ ಗಾಳಿ ಇದ್ದುಕೊಂಡೇನು ಪ್ರಯೋಜನ? ಆ ಹುಟ್ಟು ಹಾಕೋದು ಇದೆಯಲ್ಲ, ಅದನ್ನೇ ಸ್ವಪ್ರಯತ್ನ. ಆ ಸ್ವಪ್ರಯತ್ನ ಇಲ್ಲದೆ ಇದ್ರೆ ಆ ಗಾಳಿ ಪ್ರಯೋಜನ ಆಗಲ್ಲ. ಗಾಳಿ ಯಾವುದು ಅಂದ್ರೆ ದೇವರು. ಆದ್ರಿಂದ ದೇವರು ಅನ್ನೋ ನಿಧಾನ ಯಾವಾಗಲೂ ಕೂಡ ನಮಗೆ ಅವನು ಕರ್ಣಶಾಲಿನೇ. ಆದ್ರೆ ನಾವು ಸ್ವಪ್ರಯತ್ನ ಪಡದೇ ಇದ್ರೆ ದೇವರೇನು ಮಾಡೋಕ್ಕಾಗೋಲ್ಲ. ಅದಕ್ಕೆ ಇದರಲ್ಲಿ ಇದೇ ಯೋಗವಾಸ್ತದಲ್ಲಿ ಹೇಳುತ್ತೆ, ಪ್ರಹ್ಲಾದ
ಅವನು ದೇವರಿಗೆ ಧ್ಯಾನ ಮಾಡಿ ತಪಸ್ ಮಾಡಿಬಿಟ್ಟು ಅವನು ವಿಷ್ಣುವನ್ನು ಪ್ರತ್ಯಕ್ಷ ಮಾಡಿಕೊಳ್ತಾನೆ. ವಿಷ್ಣುವನ್ನು ಪ್ರತ್ಯಕ್ಷ ಮಾಡಿಕೊಂಡು ಕೇಳ್ತಾನೆ, ನನಗೆ ಮುಕ್ತಿ ಕೊಡಪ್ಪ ದೇವ್ರೇ ಅಂತ ಹೇಳ್ತಾನೆ. ಮುಕ್ತಿ ನಾನು ಕೊಡೋಕ್ಕಾಗಲ್ಲ, ಅದನ್ನು ನೀನೇ ತಗೋಬೇಕು ಅಂತ ವಿಷ್ಣು ಹೇಳ್ತಾನೆ. ಸಿನಿಮಾದಾಗ ಪ್ರಹ್ಲಾದ ವಿಷ್ಣು ಅಲ್ಲ, ನರಸಿಂಹ ಅಲ್ಲ, ಇದು ನಿಜವಾದದ್ದು. ನಾನು ಪ್ರತ್ಯಕ್ಷನಾಗಿದ್ದೀನಿ, ನೀನು ಆ ಸ್ಥಿತಿಗೆ ಬಂದಿದೀಯ, ಆ ಮಟ್ಟಕ್ಕೆ ಬಂದಿದೀಯ, ಆ ಪ್ರಜ್ಞಾ ಮಟ್ಟಕ್ಕೆ ನಾನು ಪ್ರತ್ಯಕ್ಷನಾಗಿದ್ದೀನಿ. ಆದರೆ ನಿನಗೆ ಒಳ್ಳೇದಾಗಲಿ ಅಂತ ನಾನು ಮಾರ್ಗ ತೋರಿಸ್ತೀನಿ. ಏನಪ್ಪ ಮಾರ್ಗ? ಆ ಮುಕ್ತಿಯನ್ನು ನೀನೇ ಪಡಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀನು ಆತ್ಮ ವಿಚಾರ ಮಾಡಬೇಕು. ಆತ್ಮ ವಿಚಾರವನ್ನು ಸದಾ ಮಾಡ್ತಾ ಇದ್ರೆ, ಸೆಲ್ಫ್ ಎನ್ಕ್ವೈರಿ ಅಂತ ಹೇಳ್ತೀವಲ್ಲ, ಆ ಸೆಲ್ಫ್ ಎನ್ಕ್ವೈರಿ ಮಾಡಿ ಮಾಡಿ ನೀನೇ ಆ ಮುಕ್ತಿಯನ್ನು ಪಡಿಬೇಕು. ಆ ದಾರಿಯನ್ನು ತೋರಿಸಿದ್ದೀನಿ. ಮುಕ್ತಿ ಪಡೆಯೋ ನೀನೇ, ನಾನಂತೂ ಕೊಡಕ್ಕೆ ಸಾಧ್ಯವಾಗೋದಿಲ್ಲ, ಅದು ನೀನೇ ಪಡಿಬೇಕು ಅಂತ ವಿಷ್ಣು ಹೇಳ್ತಾನೆ ಪ್ರಹ್ಲಾದನಿಗೆ. ಆದರೆ ಸಿನಿಮಾದಾಗೆ ನರಸಿಂಹ ಹುಟ್ಟ, ಅವನ ತಕ್ಷಣವೇ ತಥಾಸ್ತು ಅಂದ್ಬಿಟ್ಟ, ಇವನು ಪ್ರಹ್ಲಾದನಿಗೆ ಮುಕ್ತಿ ಸಿಕ್ಕಿಬಿಡ್ತು. ಸಾಧ್ಯವೇ ಇಲ್ಲ, ಅವನೇ ತಗೋಬೇಕು ಮುಕ್ತಿನ, ಇನ್ಯಾರು ಕೊಡೋಕೆ ಸಾಧ್ಯವಿಲ್ಲ. ಉದಾಹರಣೆಗೆ ನಮ್ಮಲ್ಲಿದೆ ಮಾಸ್ಟರ್ಸ್ ಏನು, ಮೊದಲಿಂದ 4ನೇ ದೀಕ್ಷೆವರೆಗೂ ಮಾಸ್ಟರ್ ಸಹಾಯ ಮಾಡ್ತಾರೆ. ಅದು ಅವನಿಗೆ ಸಹಾಯ ಮಾಡ್ತಾರೆ, ಅವನಿಗೆ 4ನೇ ದೀಕ್ಷೆ ತಗೊಳ್ಳೋವರೆಗೂ. 4ನೇ ದೀಕ್ಷೆಯಿಂದ 5ನೇ ದೀಕ್ಷೆ, 5ನೇ ದೀಕ್ಷೆ ಅಂದ್ರೆ ಮುಕ್ತಿ. 5ನೇ ದೀಕ್ಷೆ ತಗೋಬೇಕಾದ್ರೆ ತಾನೇ ತಗೋಬೇಕು ಅಂತ ಹೇಳ್ತಾರೆ. ನಮ್ಮ ಕೈಲಿ ಆಗೋಲ್ಲ, ಅದು ನೀನೇ ತಗೋಬೇಕು ಅಂತ ಹೇಳ್ತಾರೆ, ಸ್ಪಷ್ಟವಾಗಿ ಹೇಳ್ತಾರೆ. ಥಿಯಾಸಫಿ ಮಾಸ್ಟರ್ಸ್ ಏನಿದೆ, ನೆಕ್ಸ್ಟ್ ಮೊರು ದೇವಾಪಿ ಅಂಡ್ ಮೊರು ಅಂತ ಇದೆಯಲ್ಲ, ಅವ್ರನ್ನ ಜ್ಞಾಪಿಸ್ಕೊಳ್ಳೋಣ. ಇಡೀ ಥಿಯಾಸಫಿಕಲ್ ಸೊಸೈಟಿಯ ಒಂದು ಸ್ಥಾಪನೆಗೆ ಮುಖ್ಯ ಕಾರಣರು, ಅಂತರಂಗದ ಸ್ಥಾಪಕರು ಯಾರು ಅಂತ ಹೇಳಿದ್ರೆ ದೇವಾಪಿ ಮತ್ತು ಮೊರು ಮಾಸ್ಟರ್ಸ್. ಅವ್ರು ಹೇಳ್ತಾರೆ, ನೀವೇ ತಗೋಬೇಕು 5ನೇ ದೀಕ್ಷೆಯನ್ನ, ಮುಕ್ತಿ ಪದವಿಯನ್ನ, ಯಾರ ಕೈಲೂ ಕೊಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ರಾಮಕೃಷ್ಣರು ದೇವಿಗೆ ಪ್ರತ್ಯಕ್ಷ ಮಾಡ್ಕೊಳ್ತಾರೆ, ಅಮ್ಮ ನನಗೆ ಆತ್ಮ ಜ್ಞಾನ ಕೊಡು, ಆತ್ಮ ಸಾಕ್ಷಾತ್ಕಾರ ಮಾಡಿಸು ಅಂತ ರಾಮಕೃಷ್ಣ ಕೇಳ್ತಾರೆ. ನೋಡಪ್ಪ, ನೀನು ಏನಾದರೂ ಕೇಳು, ಅದನ್ನ ತಥಾಸ್ತು, ಅದನ್ನ ಕೊಡ್ತೀನಿ. ಆದರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ನೀನೇನೆ, ನಾವು ಮಾಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ದೇವಿ ಹೇಳ್ಬಿಡ್ತಾಳೆ. ಎಲ್ಲಿವರೆಗೆ ದೇವರು ದೇವತೆಗಳು ಬರ್ತಾರೆ, ಯಾವ ಸಹಾಯ, ಎಲ್ಲಿವರೆಗೂ ಸಹಾಯ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕಿದು. ನಮಗೆ ನಾವೇ ಬೆಳಕು, ನಮಗೆ ನಾವೇ ಮುಕ್ತಿಯನ್ನ ಪಡಿತಕ್ಕಂಥವ್ರು. ಬೇರೆ ಕೈ ಸಾಧ್ಯವೇ ಇಲ್ಲ. ದೇವರು ಗುರುಗಳು ಯಾರ ಕೈಲೂ ಸಾಧ್ಯವಾಗಲ್ಲ, ಒಂದು ಮಟ್ಟದವರೆಗೆ ಸಹಾಯ ಮಾಡ್ತಾರೆ ಅವರು. ಹೀಗೆ ಹೇಳ್ತಾರೆ. ಕೊನೆಗೆ ಒಂದು ಮಾತು ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಹಿಂದೂಗಳು ಲಕ್ಷ್ಮೀ ಪೂಜೆ ಮಾಡ್ತಾರೆ, ಭಾರತೀಯರು ಲಕ್ಷ್ಮೀ ಪೂಜೆ ಮಾಡೋದು ಜಾಸ್ತಿ. ಆದರೆ ಆ ಭಾರತದಲ್ಲಿ ಬಡವರೇ ಜಾಸ್ತಿ ಇದ್ದಾರಲ್ಲ, ದರಿದ್ರರೇ ಜಾಸ್ತಿ ಇದ್ದಾರೆ. ದೇವ್ರ ಪೂಜೆ ದೇವರನ್ನ ನೆನೆಸ್ಕೊಂಡು ದೇವರನ್ನ ಅವಲಂಬಿಸ್ತವ್ರು, ಅವ್ರ ಬಗ್ಗೆ ಫೇಟ್ ವಿಧಿ ಅವರನ್ನು ಅವಲಂಬಿಸ್ತವ್ರು. ಲಕ್ಷ್ಮೀ ಪೂಜೆ ಮಾಡೋರು ಜಾಸ್ತಿ ನಮ್ಮ ಭಾರತದಲ್ಲಿ. ಆದರೆ ಆ ಭಾರತ ಆ ಬಡ ದೇಶ ಆಗಿದೆಯಲ್ಲ. ಈಗ ಅಮೇರಿಕ, ಜಪಾನ್ ಇದಾವೆ, ಅವು ತಗೊಳ್ಳಿ. ಅವರು ಸ್ವಪ್ರಯತ್ನದಿಂದ ಅವ್ರೇನ್ ಮಾಡಿದ್ದಾರೆ, ಅವರ ಒಂದು ದೇಶಗಳನ್ನ ಸುಭಿಕ್ಷ ಮಾಡಿಕೊಂಡಿದ್ದಾರೆ. ಅಂದ್ರೆ ಅವರು ಸಾಹುಕಾರರಾಗಿದ್ದಾರೆ, ಬೇಕಾದನ್ನ ಪಡಿತಾ ಇದ್ದಾರೆ. ಯಾವುದರಿಂದ? ಸ್ವಪ್ರಯತ್ನದಿಂದ. ಆದರೆ ನಾವು ದೇವ್ರನ್ನ ಪೂಜೆ ಮಾಡೋರು ನಾವೇ ಬಡವರಾಗಿದ್ದೀವಲ್ಲ, ಇದಕ್ಕೇನು ಹೇಳ್ತೀರಿ? ಮಹಾತ್ಮರ ಮಾತುಗಳು ಇವೆಲ್ಲ. ಆದ್ರಿಂದ ನಾವು ಏನು ಕೆಲವಾರು ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ, ಅವೆಲ್ಲ ಮೂಲೋತ್ಪಾಟನೆ ಆಗಬೇಕು, ಸ್ಪಷ್ಟವಾಗಬೇಕು ವಿಚಾರಗಳು ಆಧ್ಯಾತ್ಮದಲ್ಲಿ. ಆಗ ನಮಗೆ ಒಂದು ಸರಿಯಾದ ದಾರಿ ಸಿಕ್ಕತ್ತೆ, ಇಲ್ಲ ಅಂದ್ರೆ ಇಲ್ಲ. ಆದ್ರಿಂದ ಇವೆಲ್ಲ ವಿಚಾರಗಳೇನು ಹೇಳ್ತವೆ ಅಂತ ಹೇಳಿದ್ರೆ, ಸ್ವಪ್ರಯತ್ನ, ಪುರುಷ ಪ್ರಯತ್ನ ಏನಿದೆ
ಅದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸವಾಗಲಿ, ಲೌಕಿಕದಲ್ಲಾಗಲಿ ಅಥವಾ ಆಧ್ಯಾತ್ಮದಲ್ಲಾಗಲಿ, ಆ ಸ್ವಪ್ರಯತ್ನ ಬಹಳ ಮುಖ್ಯ. ಆ ಸ್ವಪ್ರಯತ್ನ ಇಲ್ದಲೆ ಏನನ್ನ ಹುಲ್ಕಡ್ಡಿನೂ ಕೂಡ ನಾವು ಅಲ್ಲಾಡ್ಸೋಕೆ ಸಾಧ್ಯವಾಗಲ್ಲ, ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಆ ಸ್ವಪ್ರಯತ್ನ ಅಂತಕ್ಕಂಥದ್ದು ಬಾಳಲಿ, ಆ ಸ್ವಪ್ರಯತ್ನ ಅಂತಕ್ಕಂಥದ್ದು ಬಾಳಲಿ ಅಂತ ಹೇಳಿ ಕೊನೆಗೆ ಆ ಸ್ಲೋಗನ್ ಹೇಳುತ್ತೆ ಯೋಗ ವಾಸಿಷ್ಠ. ಅದರಿಂದ ನಾನು ಅದೇ ಹೇಳ್ತೀನಿ, ಸ್ವಪ್ರಯತ್ನ ಬಾಳಲಿ, ಎಲ್ಲರಿಗೂ ಮುಕ್ತಿ ಸಿಗಲಿ. ಸಾಪ್ಯ ಇಲ್ವೇ ಇಲ್ಲ, ಅದೇ ಜೀವ.